ನಮಸ್ಕಾರ, ನಾನು ಸೌಮ್ಯ ಮಳಲಿ. ವಿಜಯಪುರದಲ್ಲಿ ಸಿದ್ದೇಶ್ವರ ಶ್ರೀಗಳ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಆಗಿದೆ. ಬೆಳಗ್ಗೆಯಿಂದ ಇದೆ. ಈ ಸಂದರ್ಭದಲ್ಲಿ ಶ್ರೀಗಳ ದರ್ಶನವನ್ನ ಪಡೆದು ಸಿದ್ದೇಶ್ವರರ ಭಕ್ತರು ಕಣ್ಣೀರಿಡ್ತಾ ಇದ್ದಾರೆ. ಹಲವಾರು ಮಠಾಧೀಶರು ಮಾತೆಯರಿಂದ ಶ್ರೀಗಳ ಅಂತಿಮ ದರ್ಶನ ಪಡೆದುಕೊಳ್ಳಲಾಗ್ತಾ ಇದೆ. ಸಂಜೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ 5 ಗಂಟೆಯ ನಂತರ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ. ಜ್ಞಾನಯೋಗಿ ಸಿದ್ದೇಶ್ವರ ಶ್ರೀಗಳನ್ನ ಕೊನೆಯದಾಗಿ ಕಣ್ತುಂಬಿಕೊಳ್ಳೋದಕ್ಕೆ ಇಲ್ಲಿ ತನಕ ಬೆಳಗ್ಗೆಯಿಂದ 1 ಲಕ್ಷಕ್ಕೂ ಅಧಿಕ ಜನ ಆಗಮಿಸಿರುವಂಥದ್ದು. ಮತ್ತೊಂದು ಕಡೆ ಅವರ ಅಂತ್ಯಕ್ರಿಯೆಗೆ ಬೇಕಾದಂತಹ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಸರ್ಕಾರದ ವತಿಯಿಂದ ಬರುವಂತಹ ಭಕ್ತರಿಗೆ ಅಲ್ಲಿ ಅವರ ದರ್ಶನಕ್ಕೆ ಬಂದು ಹೋಗೋದಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ಕೂಡ ಅಲ್ಲಿ ಮಾಡಲಾಗಿರುವಂಥದ್ದು. ನಡೆದಾಡುವ ದೇವರು, ಜಗತ್ತಿನ ಶ್ರೇಷ್ಠ ಸಂತ, ಪ್ರವಚನದ ಮೂಲಕ ವಿಶ್ವದಾದ್ಯಂತ ಭಕ್ತರನ್ನ ಹೊಂದಿದ್ದಂತಹ ದಣಿವರಿಯದ ಮಹಾನ್ ದಾರ್ಶನಿಕ ಸಿದ್ದೇಶ್ವರ ಸ್ವಾಮೀಜಿ ಅವರು ಅಸ್ತಂಗತರಾಗಿದ್ದಾರೆ. ಅವರನ್ನ ಕೊನೆಯದಾಗಿ ಕಣ್ತುಂಬಿಕೊಳ್ಳೋದಕ್ಕೆ ಲಕ್ಷಾಂತರ ಸಂಖ್ಯೆಯಲ್ಲಿ ಅವರ ಭಕ್ತರು ಆಗಮಿಸ್ತಾ ಇದ್ದಾರೆ. ಸುಮಾರು 20 ಲಕ್ಷಕ್ಕೂ ಹೆಚ್ಚು ಜನ ಬರುವಂತಹ ಒಂದು ನಿರೀಕ್ಷೆ ಇದೆ. ಹಾಗಾಗಿ ಅಲ್ಲಿ ಬೇಕಾದಂತಹ ವ್ಯವಸ್ಥೆಗಳನ್ನು ಕೂಡ ಅಂತಿಮ ದರ್ಶನಕ್ಕೆ ಮಾಡಿಕೊಳ್ಳಲಾಗಿರುವಂಥದ್ದು. ಸೈನಿಕ ಶಾಲೆಯಲ್ಲಿ ಸಿದ್ದೇಶ್ವರರನ್ನ ಇರಿಸಲಾಗಿರುವಂಥದ್ದು. ಅವರ ಅಂತಿಮ ದರ್ಶನಕ್ಕೆ ಈಗ ಸಾಗರೋಪಾದಿಯಲ್ಲಿ ಜನ ಬರ್ತಾ ಇದ್ದಾರೆ. ಜ್ಞಾನ ಶರೀರವನ್ನ ಸೈನಿಕ ಶಾಲೆಯಲ್ಲಿ ಇರಿಸಲಾಗಿದೆ. ಅಂತಿಮ ದರ್ಶನಕ್ಕೆ ಬರುವಂತಹ ಭಕ್ತಾದಿಗಳು ಕಣ್ಣೀರಿಟ್ಟಲೇ ಅವರ ಅಂತಿಮ ದರ್ಶನವನ್ನ ಪಡ್ಕೊಳ್ತಾ ಇದ್ದಾರೆ. ಅವರ ಪ್ರವಚನದ ಮೂಲಕ ಸಾಕಷ್ಟು ಪ್ರಭಾವಿತರಾಗಿದ್ರು ಆ ಭಾಗದ ಜನ. ಅವರನ್ನ ಕಳ್ಕೊಂಡಂತಹ ಜನ ಕಣ್ಣೀರಿಡ್ತಾ ಇದ್ದಾರೆ. ಕಳೆದ 1 ತಿಂಗಳಿನಿಂದಲೂ ಕೂಡ ಅವರು ಅನಾರೋಗ್ಯದಿಂದ ಬಳಲ್ತಾ ಇದ್ರು. ಆ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಆಶ್ರಮಕ್ಕೆ ಜನ ಬರ್ತಾ ಇದ್ರು. ಅವರನ್ನ ನಾವು ನೋಡಬೇಕು, ಅವ್ರಿಗೆ ಏನಾಗಿದೆ, ಅವರ ಆರೋಗ್ಯದ ಬಗ್ಗೆ ನಮ್ಗೆ ಮಾಹಿತಿ ಕೊಡಿ ಅಂತ ಆಶ್ರಮದ ಬಳಿ ಬಂದು ಕಣ್ಣೀರಿಡ್ತಾ ಇದ್ರು. ನಿನ್ನೆ ಸಂಜೆ 6:05 ಅವರು ಇಹಲೋಕವನ್ನ ತ್ಯಜಿಸಿದ್ರು. ಅದಾದ ಬಳಿಕ ಆ ವಿಚಾರ ಗೊತ್ತಾಗ್ತಾ ಇದ್ದ ಹಾಗೇನೆ ನಿನ್ನೆ ರಾತ್ರಿಯಿಂದಲೇ ಸಾಕಷ್ಟು ಸಂಖ್ಯೆಯಲ್ಲಿ ಅವರ ಭಕ್ತಾದಿಗಳೆಲ್ಲರೂ ಕೂಡ ಅವರ ಅಂತಿಮ ದರ್ಶನಕ್ಕೆ ಬರ್ತಿದ್ದಾರೆ. ಬರುವಂಥವರು ಕಣ್ಣೀರಿಡ್ತಾ ಅವರಿಗೆ ಅಂತಿಮ ವಿದಾಯವನ್ನ ಹೇಳ್ತಾ ಇದ್ದಾರೆ. ಇನ್ನು ದರ್ಶನಕ್ಕಾಗಿ ಬರುವಂತಹ ಭಕ್ತರಿಗೆ ಪ್ರಸಾದ, ನೀರಿನ ವ್ಯವಸ್ಥೆಯನ್ನ ಮಾಡಲಾಗಿರುವಂಥದ್ದು. ಜ್ಞಾನ ಯೋಗಾಶ್ರಮದಲ್ಲಿ ಅವರ ಅಂತ್ಯಕ್ರಿಯೆ ನೆರವೇರಿಸಲಾಗುತ್ತೆ. ಕಠಿಣ ವಿಚಾರಗಳನ್ನು ಸರಳವಾಗಿ, ಸಂವೇದನಶೀಲವಾಗಿ, ಆನಂದದಾಯಕವಾಗಿ ಪ್ರವಚನಗಳಲ್ಲಿ ತಿಳಿಸ್ತಾ ಇದ್ರು. ಅದಕ್ಕಾಗಿಯೇ ಅವರು ಅಸಂಖ್ಯಾತ ಭಕ್ತರನ್ನ ಹೊಂದಿರುವಂಥದ್ದು. ಯಾವ ವಿಚಾರವನ್ನ ಎಷ್ಟು ಹೇಳಬೇಕು ಅನ್ನುವಂಥದ್ದನ್ನು ಮಾತ್ರ ಅವರು ಹೇಳ್ತಾ ಇದ್ರು. ತಮ್ಮ ಜೀವನದಲ್ಲಿ ನಡೆಯುವಂತಹ ಪ್ರತಿಯೊಂದು ಘಟನೆಗಳನ್ನೇ ಉದಾಹರಣೆಯಾಗಿ ಮಾಡಿ ಜನರಿಗೆ ಜೀವನದ ಮೌಲ್ಯಗಳನ್ನ ಬೋಧಿಸ್ತಾ ಇದ್ರು. ಯಾವ ರೀತಿಯಾಗಿ ಭದ್ರತಾ ವ್ಯವಸ್ಥೆ ಇದೆ ಅಲ್ಲಿ ಅದನ್ನ ಕೂಡ ನಾವು ನೋಡ್ತಾ ಇದ್ದೀವಿ. ಯಾಕಂದ್ರೆ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇರುವಂಥದ್ದು. ನಿನ್ನೆ ಶ್ರೀಗಳು ಇನ್ನಿಲ್ಲ ಅನ್ನುವಂಥ ವಿಚಾರವನ್ನ ತಿಳಿಸಿದಂಥ ಸಂದರ್ಭದಲ್ಲೇ ದಯವಿಟ್ಟು ಭಕ್ತರು ಎಲ್ಲರೂ ಕೂಡ ನಿಧಾನವಾಗಿ ಬಂದು ಶಾಂತ ರೀತಿಯಲ್ಲಿ ಅವರ ಅಂತಿಮ ದರ್ಶನವನ್ನ ಪಡ್ಕೊಂಡು ಹೋಗಬೇಕು ಅಂತ ಹೇಳಿದ್ರು. ಆಶ್ರಮದಲ್ಲಿ ಅಂತ್ಯಕ್ರಿಯೆಗೆ ಸಕಲ ಸಿದ್ಧತೆಗಳಾಗ್ತಾ ಇದೆ. ಮಠಾಧೀಶರಿಂದ ಆಶ್ರಮದಲ್ಲಿ ಸಿದ್ಧತೆಗಳಾಗ್ತಾ ಇರುವಂಥದ್ದು. ಸಂಜೆ 5 ಗಂಟೆ ಬಳಿಕ ಸಿದ್ದೇಶ್ವರ ಶ್ರೀಗಳ ಅಂತ್ಯಕ್ರಿಯೆಯನ್ನ ನಡೆಸಲಾಗುತ್ತೆ. ಜ್ಞಾನ ಯೋಗಾಶ್ರಮದಲ್ಲಿ ಅಂತ್ಯಕ್ರಿಯೆಗೆ ಬೇಕಾದಂತಹ ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಸದ್ಯ ಸೈನಿಕ ಶಾಲೆಯಲ್ಲಿ ಜ್ಞಾನ ಶರೀರದ ದರ್ಶನವನ್ನ ಪಡ್ಕೊಳ್ಳೋದಕ್ಕೆ ವ್ಯವಸ್ಥೆ ಆಗಿರುವಂಥದ್ದು. ಮತ್ತೊಂದು ಕಡೆ ಜ್ಞಾನ ಯೋಗಾಶ್ರಮದಲ್ಲಿ ಅವರ ಅಂತ್ಯಕ್ರಿಯೆಗೆ ಬೇಕಾದಂತಹ ಸಿದ್ಧತೆಗಳನ್ನು ಅಲ್ಲಿ ಮಾಡ್ಕೊಳ್ತಾ ಇರುವಂಥದ್ದನ್ನು ನಾವು ನೋಡಬಹುದು. ಸಂಜೆ 4 ಗಂಟೆವರೆಗೂ ಕೂಡ ಸೈನಿಕ ಶಾಲೆಯಲ್ಲಿ ಅವರ ಅಂತಿಮ ದರ್ಶನವನ್ನ ಪಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಗುರುರಾಜ್. ನಮ್ಮ ಜೊತೆ ಲೈವ್ ಕನೆಕ್ಟೆಡ್ ಇದ್ದಾರೆ. ಗುರುರಾಜ್, ಸಂಜೆ 5 ಗಂಟೆ ಬಳಿಕ ಸಿದ್ದೇಶ್ವರ ಶ್ರೀಗಳ ಅಂತ್ಯಕ್ರಿಯೆಗೆ ಬೇಕಾದಂತಹ ಸಿದ್ಧತೆಗಳನ್ನು ಅಲ್ಲಿ ಮಾಡಿಕೊಳ್ಳಲಾಗ್ತಾ ಇರುವಂಥದ್ದು. ಸದ್ಯ ಈಗ ಅಲ್ಲಿ ಯಾವ ರೀತಿಯಾದಂತಹ ಸಿದ್ಧತೆಗಳು ಆಗ್ತಾ ಇದೆ? ಸೌಮ್ಯ, ಏನಂತಂದರೆ ಸಿದ್ದೇಶ್ವರ ಶ್ರೀಗಳು ನಿನ್ನೆ ಲಿಂಗೈಕ್ಯರಾದ ಬಳಿಕ ಅವರು ತಮ್ಮ ಅಂತ್ಯ ಸಂಸ್ಕಾರ ಯಾವ ರೀತಿ ಆಗಬೇಕು ಅಂತ ಹೇಳಿ ಮೊದಲೇ ಬರೆದಿಟ್ಟಿದ್ರು. ಅದೇ ಪ್ರಕಾರನೇ ಅವರ ಅಂತ್ಯ ಸಂಸ್ಕಾರವನ್ನು ಮಾಡಲಾಗ್ತಾ ಇರುತ್ತು. ಅದರಲ್ಲೂ ವಿಜಯಪುರದ ಜ್ಞಾನ ಯೋಗಾಶ್ರಮದ ಆವರಣದಲ್ಲಿ ಅಂತ್ಯ ಸಂಸ್ಕಾರ ಆಗಬೇಕು ಅಂತ ಹೇಳಿತ್ತು. ಈಗ ಅದಕ್ಕೆ ತಯಾರಿಯನ್ನು ಮಾಡ್ತಾ ಇರುವಂಥದ್ದು. ಸಂಜೆ 5 ಗಂಟೆಯ ಬಳಿಕ ಇಲ್ಲಿ ಅಂತ್ಯ ಸಂಸ್ಕಾರಕ್ಕೆ ವ್ಯವಸ್ಥೆಯನ್ನು ಮಾಡಲಾಗ್ತಿರುವಂಥದ್ದು. ಈಗ ನನ್ನ ಭಾಗದಲ್ಲಿ ನೋಡ್ತಿರ್ಬೋದು, ಇಲ್ಲಿ ಸ್ವಯಂ ಸೇವಕರಾಗಿರ್ಬೋದು ಎಲ್ಲರೂ ಕೈ ಜೋಡಿಸ್ಕೊಂಡು ಅಂತ್ಯ ಸಂಸ್ಕಾರಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡ್ತಿರುವಂಥದ್ದು. ಅದಕ್ಕೆ ತಯಾರಿಯನ್ನು ಮಾಡ್ತಾ ಇದ್ದಾರೆ. ಸಂಜೆ 5 ಗಂಟೆವರೆಗೂ ಸೈನಿಕ ಶಾಲೆಯ ಆವರಣದಲ್ಲಿ ಪಾರ್ಥಿವ ಶರೀರವನ್ನು ಇಟ್ಟು ಸಾರ್ವಜನಿಕರಿಗೆ ವ್ಯವಸ್ಥೆ ಮಾಡಲಾಗಿರುತ್ತದೆ. ಅದಾದ ಬಳಿಕ ಇಲ್ಲಿ ವಿಜಯಪುರದ ಜ್ಞಾನ ಯೋಗಾಶ್ರಮ ಏನಿದೆ ಅಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಒಂದು ಮಾಡುವಂಥದ್ದು. ಶ್ರೀಗಳ
ಶ್ರೀಗಳು ಏನು ಕಿಚ್ಚನ್ನ ಮಾಡಬೇಕು ಅಂತ ಹೇಳಿ ಅಂದ್ರೆ ಮಾಡಬೇಕು ಅಂತ ಹೇಳಿ ಒಂದು ಆಸೆಯನ್ನು ಪಟ್ಟಿದ್ರು. ಅದೇ ರೀತಿ ವ್ಯವಸ್ಥೆಯನ್ನ ಮಾಡ್ತಿರುವಂಥದ್ದು. ಸ್ವಯಂ ಸೇವಕರು ಸೇರಿದಂತೆ BLD ಸಂಸ್ಥೆ ಸೇರಿದಂತೆ ಎಲ್ಲರೂ ಕೈಯನ್ನು ಜೋಡಿಸಿ ಮತ್ತೆ ಇಲ್ಲಿ ಬರುವಂತಹ ಭಕ್ತರು ಕೈ ಜೋಡಿಸಿ ಈ ಒಂದು ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಈಗೇನೋ ಬಹುತೇಕ ಮುಗಿಯುವ ಹಂತಕ್ಕೆ ಬಂದಿತ್ತು. ಇನ್ನೊಂದು ಗಂಟೆಯೊಳಗಾಗಿ ಅಂತ್ಯ ಸಂಸ್ಕಾರಕ್ಕೆ ಆಗಬೇಕಾಗಿರುವಂತಹ ಸ್ಥಳ ಸಂಪೂರ್ಣವಾಗಿ ರೆಡಿ ಆಗುವಂತಹ ವ್ಯವಸ್ಥೆ ಇರುವಂಥದ್ದು. ಇನ್ನೊಂದೇನಪ್ಪ ಅಂತಂದ್ರೆ ಇಲ್ಲಿ ಎಲ್ಲರೂ ಸ್ವಯಂ ಸೇವಕರಾಗಿ ಕೈ ಜೋಡಿಸ್ತಾ ಇರುವಂಥದ್ದು. ಶ್ರೀಗಳು ತಮ್ಮ ಚಿತೆಗೆ ಅಗ್ನಿಸ್ಪರ್ಶ ಮಾಡಬೇಕು ಅಂತ ಹೇಳಿ ಒಂದು ಅವರ ಆಸೆಯನ್ನು ವ್ಯಕ್ತಪಡಿಸಿದ್ರು. ಅದೇ ರೀತಿ ಈಗ ಇಲ್ಲಿನ ಭಕ್ತರು ಆಗಿರ್ಬೋದು ಮತ್ತೆ ಶ್ರೀಮಠದ ಸಿಬ್ಬಂದಿಗಳು ಅದೇ ರೀತಿ ವ್ಯವಸ್ಥೆಯನ್ನು ಮಾಡ್ತಿರುವಂಥದ್ದು. ಜೊತೆಗೆ ಸ್ವಯಂ ಸೇವಕರು ಸಹಿತ ಮತ್ತೆ ಶ್ರೀಮಠದ ಭಕ್ತರು ಇದಕ್ಕೆ ಕೈ ಜೋಡಿಸಿರುವಂಥದ್ದು. ಕೆಲಸವನ್ನ ಅವರು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ. ಜೊತೆಗೆ ಯಾರು ಒತ್ತಾಯಪೂರ್ವಕವಲ್ಲ, ತಮ್ಮ ಸ್ವ ಇಚ್ಛೆಯಿಂದಾಗೆ ಬಂದು ಕೆಲಸವನ್ನ ಮಾಡ್ತಿರುವಂಥದ್ದು. ಸಂಜೆ 5 ಗಂಟೆಯ ಬಳಿಕ ಅಂದ್ರೆ ಸೈನಿಕ ಶಾಲೆ ಆವರಣದಲ್ಲಿ ಏನು ಪಾರ್ಥಿವ ಶರೀರದ ಮೆರವಣಿಗೆ ಆರಂಭವಾಗುತ್ತೆ, ಅದು ಸಂಜೆ 5 ಗಂಟೆಯ ನಂತರ ಇಲ್ಲಿ ಬಂದು ತಲುಪುತ್ತೆ. ಅದಾದ ಬಳಿಕ ಇಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ನಡೆದು ಅವರ ಅಂತ್ಯ ಸಂಸ್ಕಾರ ಆಗುವಂಥದ್ದು. ಮುಖ್ಯವಾಗಿ ಅವರು ಮನವಿಯನ್ನ ಮಾಡಿರುವಂಥದ್ದು ಏನಂತಂದ್ರೆ ಯಾವುದೇ ಕಾರಣಕ್ಕೂ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬೇರೆ ಜನ ಬರಕ್ಕೆ ಹೋಗ್ಬೇಡಿ, ಕೇವಲ ಏನು ಮಠಾಧೀಶರು ಅಂಥವರು ಸೇರಿದಂತೆ ಮಾತ್ರ ಬನ್ನಿ, ಯಾಕಂದ್ರೆ ಜಾಗ ಬಹಳ ಕಂಜೆಸ್ಟ್ ಆಗಿರೋದ್ರಿಂದ ಬಹಳ ಸಮಸ್ಯೆ ಆಗಿತ್ತು ಅಂತ ಹೇಳಿ ಅವರೊಂದು ಮನವಿಯನ್ನು ಮಾಡಿರುವಂಥದ್ದು. ಹಾಗಾಗಿ ಇಲ್ಲಿ ಎಲ್ಲ ಕಡೆ ಬ್ಯಾರಿಕೇಡ್ ಹಾಕಿ ಬಂದೋಬಸ್ತನ್ನು ಮಾಡಲಾಗಿದೆ. ಕೆಲವೇ ಕೆಲ ಗಣ್ಯರಿಗೆ ಮತ್ತು ಸ್ವಾಮೀಜಿಗಳಿಗೆ ಮಾತ್ರ ಇಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿರುತ್ತದೆ. ಅದನ್ನು ಹೊರತುಪಡಿಸಿದರೆ ಸಾರ್ವಜನಿಕರು ಸೈನಿಕ ಶಾಲೆ ಆವರಣದಲ್ಲೇ ಮಾತ್ರ ನೀವು ಸಾರ್ವಜನಿಕ ದರ್ಶನಕ್ಕೆ ಬರಬೇಕು, ಇಲ್ಲಿ ಬಂದು ಮತ್ತಷ್ಟು ಸಮಸ್ಯೆಯನ್ನು ಮಾಡಬೇಡಿ ಅಂತ ಅವರು ಜಿಲ್ಲಾಧಿಕಾರಿಗಳು ಸೇರಿದಂತೆ ಜಿಲ್ಲಾಡಳಿತ ಮತ್ತು ಆಶ್ರಮದವರು ಮನವಿಯನ್ನು ಮಾಡಿದ್ದಾರೆ. ಇಲ್ಲಿ ಜಾಗ ಬಹಳ ಕಂಜೆಸ್ಟೆಡ್ ಆಗಿರೋದ್ರಿಂದ ಸುತ್ತಲೂ ಬ್ಯಾರಿಕೇಡ್ ಹಾಕಿ ಈಗಲೇ ವ್ಯವಸ್ಥೆಯನ್ನು ಮಾಡಿರುತ್ತದೆ. ಯಾಕಂದರೆ ಸಂಜೆ ವೇಳೆಗೆ ಮತ್ತೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದರೆ ಸಮಸ್ಯೆ ಆಗಬಾರ್ದು ಅನ್ನೋ ಕಾರಣದಿಂದಾಗಿ ಈಗ ಜಿಲ್ಲಾಡಳಿತ ಸಹಿತ ಮನವಿ ಮಾಡ್ತಾ ಇರುವಂಥದ್ದು, ಯಾರು ಭಕ್ತರು ಇಲ್ಲಿ ಬರಕ್ಕೆ ಹೋಗಬೇಡಿ, ಸ್ವಾಮೀಜಿಗಳು ಮತ್ತು ಕೆಲವು ಗಣ್ಯರಿಗೆ ಮಾತ್ರ ಅವಕಾಶ ಇದೆ, ಅಂಥವ್ರು ಮಾತ್ರ ಇಲ್ಲಿ ಬನ್ನಿ ಅಂತೇಳಿ ಹೇಳ್ತಾ ಇರುತ್ತದೆ. ಅದನ್ನು ಹೊರತುಪಡಿಸಿದರೆ ಈಗ ಸದ್ಯಕ್ಕೆ ಈ ಕಾರ್ಯ ನಡೀತಾ ಇರುವಂಥದ್ದು, ಇದಕ್ಕೆ ಸ್ವಯಂ ಸೇವಕರು ಮತ್ತೆ ಕೆಲವು ಸಂಘ ಸಂಸ್ಥೆಗಳು ಸಹಿತ ಕೈಯನ್ನ ಜೋಡಿಸಿರುವಂಥದ್ದು. ಸೌಮ್ಯ, ಖಂಡಿತವಾಗ್ಲೂ ಗುರುರಾಜ್, ಅಂದ್ರೆ ಎಲ್ಲೋ ಒಂದ್ ಕಡೆ ನಮ್ಗೆ ಇದೊಂದು ಕೊನೆ ಸೇವೆ ಮಾಡೋದಕ್ಕೆ ಇದೊಂದು ಅವಕಾಶ ಇದೆ, ನಮ್ಮ ಸೌಭಾಗ್ಯ ಅನ್ನೋ ರೀತಿಯಲ್ಲಿ ಅಲ್ಲಿ ಭಕ್ತಾದಿಗಳು ಸ್ವಯಂ ಪ್ರೇರಣೆಯಿಂದ ಅವರೇ ಬಂದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇದೆಲ್ಲದರ ನೇತೃತ್ವವನ್ನ ಯಾರು ವಹಿಸ್ಕೊಂಡಿದ್ದಾರೆ, ಯಾರು ಇದೆಲ್ಲ ಕಾರ್ಯಗಳನ್ನ ನೋಡ್ಕೊಳ್ತಾ ಇದ್ದಾರೆ ಅಲ್ಲಿ ಅಂತ? ಆಶ್ರಮದ ಸಿಬ್ಬಂದಿ ಆಗಿರ್ಬೋದು ಮತ್ತೆ BLD ಸಂಸ್ಥೆಯ ಕೆಲವು ಹಿರಿಯ ಅಧಿಕಾರಿಗಳು ಇದರ ಉಸ್ತುವಾರಿ ವಹಿಸಿಕೊಂಡಿರುವುದು. ಇದು ಎಕ್ಸಾಕ್ಟ್ಲಿ ಎಲ್ಲ ಆಗ್ತಿದೆ ಅಂತ ಹೇಳಿ ನನಗೆ ಪ್ಲೇಸ್ ಅನ್ನು ತೋರಿಸ್ತೇನೆ. ನನ್ನ ಮೇಲೆ ನಾನು ನಿಮಗೆ ಪ್ಲೇಸ್ ಅನ್ನು ತೋರಿಸುವ ವ್ಯವಸ್ಥೆಯನ್ನು ಮಾಡ್ತೀನಿ. ಈಗ ನಿನ್ನೆ ಸ್ವಾಮೀಜಿಗಳನ್ನ ಬೆಳಗಿನ ನಸಿಕಿನ 4 ಗಂಟೆವರೆಗೂ ಇಲ್ಲೇ ಅವರಿಗೆ ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಅದರ ಹಿಂಭಾಗದಲ್ಲಿ ಏನು ನೋಡ್ತಾ ಇದ್ದಾರೆ ಅದು ಸ್ವಾಮೀಜಿಗಳಿದ್ದಂತಹ ಕೋಣೆ. ಅದರ ಭಾಗದಲ್ಲಿ ಒಂದು ಈ ಎಲ್ಲ ಆಕಾರದಲ್ಲಿ ಕಟ್ ಮಾಡಿರುವಂಥದ್ದು, ಅಲ್ಲಿ ಸಾರ್ವಜನಿಕರಿಗೆ ದರ್ಶನ ಕೊಡೋಕೆ ಸ್ವಾಮೀಜಿಗಳು ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಈಗ ಇಲ್ಲಿ ಅವರಿಗೆ ಅಂತ್ಯ ಸಂಸ್ಕಾರ ವ್ಯವಸ್ಥೆ ಆಗ್ತಿರುವಂಥದ್ದು. BLD ಸಂಸ್ಥೆ ಅಧಿಕಾರಿಗಳು ಮತ್ತೆ ಸಾರ್ವಜನಿಕರು ಕೈ ಜೋಡಿಸಿಕೊಂಡು ಈಗ ಒಂದು ಕೆಲಸವನ್ನ ಮಾಡ್ತಾ ಇರುವಂಥದ್ದು. ಅದ್ರ ಜೊತೆಗೆ ಭಕ್ತರು ಏನಿದ್ದಾರೆ, ಭಕ್ತರು ಯಾರು ಬಂದಿರ್ತಾರೆ ತಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡ್ತಿರುವಂಥದ್ದು. ಜೊತೆಗೆ ಅವರು ಇಲ್ಲಿ ಸ್ವಾಮೀಜಿಗಳ ದರ್ಶನಕ್ಕೆ ಬಂದಾಗ ಅವರಲ್ಲಿ ಕೆಲಸವನ್ನ ಮಾಡಿ ಹೋಗ್ತಾ ಇರುವಂಥದ್ದು ನಾವಿಲ್ಲಿ ನೋಡ್ತಾ ಇರ್ಬೋದು. ಇನ್ನೊಂದು ಗಂಟೆ ಒಳಗಾಗಿ ಇದು ಸಂಪೂರ್ಣವಾಗಿ ಬಹುತೇಕ ಪೂರ್ಣ ಆಗುವ ಹಂತಕ್ಕೆ ಬಂದಿದೆ. ಇಲ್ಲಿ ವಯಸ್ಸಾದವರು ಇರ್ಬೋದು, ಚಿಕ್ಕವರು ಎಲ್ಲರೂ ಸಹಿತ ಇದಕ್ಕೊಂದು ಈ ಕೆಲಸಕ್ಕೊಂದು ಕೈಯನ್ನ ಜೋಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಸರಾಗವಾಗಿ ಈ ಒಂದು ಕೆಲಸವನ್ನ ನಡೀತಾ ಇರುವಂತದ್ದು. ಸೌಮ್ಯ, ಏನು ಗುರುರಾಜ್, ಅಗ್ನಿ ಸ್ಪರ್ಶವನ್ನ ಯಾರು ಮಾಡ್ತಾರೆ, ಆ ಒಂದು ಕಾರ್ಯಗಳ ನೇತೃತ್ವವನ್ನ ಯಾರು ವಹಿಸಿಕೊಂಡಿದ್ದಾರೆ, ಅಲ್ಲಿ ಕೆಲಸ ಮಾಡ್ತಿರೋಂಥವ್ರನ್ನ ಮಾತಾಡಿಸಬಹುದಾ, ಅವ್ರು ಏನ್ ಹೇಳ್ತಾರೆ? ಸೌಮ್ಯ, ಅದ್ರ ಬಗ್ಗೆ ಇದುವರೆಗೂ ಆಶ್ರಮದಿಂದ ಯಾವುದೇ ರೀತಿಯವರು ಇದು ಮಾಹಿತಿಯನ್ನ ಬಿಡುಗಡೆ ಮಾಡಿಲ್ಲ. ಯಾರು ಆ ಕೆಲಸವನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಇದುವರೆಗೂ ಮಾಹಿತಿಯನ್ನ ಬಿಡುಗಡೆ ಮಾಡಿಲ್ಲ. ಮಧ್ಯಾಹ್ನದ ಬಳಿಕ ಅದರ ಬಗ್ಗೆ ಅಧಿಕೃತವಾಗಿ ಶ್ರೀಮಠದಿಂದ ಹೇಳಿಕೆಯನ್ನು ನೀಡುವ ಸಾಧ್ಯತೆ ಇರುವಂಥದ್ದು. ಸದ್ಯದ ಮಟ್ಟಿಗೆ ಯಾರು ಆ ಕ್ರಿಯೆಯನ್ನು ಮಾಡಬೇಕು ಅಂತ ಹೇಳಿಲ್ಲ, ಆದರೆ ಏನು ಕ್ರಿಯೆ ಮಾಡಬೇಕು ಅನ್ನೋದನ್ನ ಮಾತ್ರ ಅವರು ಸ್ಪಷ್ಟಪಡಿಸಿರುತ್ತದೆ. ಶ್ರೀಗಳು ಏನು ಉಯಿಲನ್ನು ಬರೆದು ಬಿಟ್ಟಿದ್ರು ಅದರ ಒಂದು ಜೊರಾಸ್ಕೃತಿಯನ್ನು ಪ್ರತಿಯೊಂದು ಮಾಧ್ಯಮಗಳಿಗೆ ಮತ್ತೆ ಭಕ್ತರಿಗೆ ಹಂಚುವುದರ ಮೂಲಕ ಶ್ರೀಗಳ ಉಯಿಲನ್ನು ಎಲ್ರಿಗೂ ಸಾರ್ವಜನಿಕವಾಗಿ ಕಾಣಲಿ ಅನ್ನೋ ಕಾರಣಕ್ಕೆ ಅದನ್ನು ತೋರಿಸಿದ್ರು. ಅದನ್ನು ಹೊರತುಪಡಿಸಿದ್ರೆ ಅದನ್ನು ಯಾರು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಇನ್ನೂ ಅಧಿಕೃತವಾಗಿ ಶ್ರೀಮಠದಿಂದ ಏನೂ ಹೇಳಿಲ್ಲ. ಸೌಮ್ಯ, ಥ್ಯಾಂಕ್ ಯು ಗುರುರಾಜ್ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆ ಭಕ್ತಾದಿಗಳು ಸ್ವಯಂ ಪ್ರೇರಣೆಯಿಂದ ಬಂದು ಅಲ್ಲಿ ಕೆಲಸ ಕಾರ್ಯಗಳಲ್ಲಿ ತೊಡಕೊಂಡಿದ್ದಾರೆ. ಇನ್ನು ಶ್ರೀಗಳ ಅಗಲಿಕೆಯಿಂದ ಅತೀವ ನೋವಿನಲ್ಲಿರುವಂತಹ ಭಕ್ತರು ಕಣ್ಣೀರು ಹಾಕ್ತಾಲೆ ಅವರ ಅಂತಿಮ ದರ್ಶನಕ್ಕೆ ಬರ್ತಾ ಇರುವಂಥದ್ದು ಸಂದರ್ಭದಲ್ಲಿ ಶ್ರೀಗಳ ಬಗ್ಗೆ, ಅವರ ಜ್ಞಾನದ ಬಗ್ಗೆ, ಅವರ ಪ್ರವಚನಗಳ ಬಗ್ಗೆ ಅಲ್ಲಿನ ಜನ ಏನ್ ಮಾತಾಡಿದ್ದಾರೆ ಅನ್ನೋದನ್ನ ಬನ್ನಿ ನೋಡೋಣ. ಮಹಾರಾಷ್ಟ್ರದವರು, ಸೋಲಾಪುರ ಜಿಲ್ಲಾ ಬಂಡ್ರಕೋಟ ಅಪ್ಪವ್ರ ಮೇಲಿನದು. ಏಳಯ್ಯ 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 ಸಿದ್ದರಾಮ, ಹೊಳೆಯೂತ ತಳ ತಳ ಬೆಳಗೂತ ಬೆಳಕಾಗಿ ಸೆಳೆಯೂತ ಸಕಲನೆ ಸೆಳೆಯೂತ ಸಕಲನೆ. ಏಳಯ್ಯ 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 ಸಿದ್ದರಾಮ,
ಅಂಗದ ಗುಣ ತಂದ ನಿಂಗಯ್ಯನ ಎರಗುವುದು ಅಂಗದ ಗುಣ ತಂದ ನಿಂಗಯ್ಯನ ಎರಗುವುದು ಅಂಗವೀಶ ಮಾಡಿರುವೆ ಏಳಯ್ಯ 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 ಸಿದ್ದರಾಮ ಸಿದ್ದರಾಮ ಏಳಯ್ಯ 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 ಸಿದ್ದರಾಮ. ದೂರ ದೇಶದಿಂದ ಸ್ವಾಮಿ ಬಂದನವ್ವ ದೂರ ದೇಶದಿಂದ ಸ್ವಾಮಿ ಬಂದನವ್ವ ಏಳು ಮಂಡಲದಲ್ಲಿ ತಾನೇ ಕೂತಾನವ್ವ ನೋಡ ಹಾಡದವ್ವ ಏಳು ಮಂಡಲದಲ್ಲಿ ತಾನೇ ಕೂತಾನವ್ವ ಹೇಳ ಹಾಡದವ್ವ ದೂರ ದೇಶದಿಂದ ಸ್ವಾಮಿ ಬಂದನವ್ವ ಒಬ್ಬ ಯೋಗಿ ಬಂದನವ್ವ ನೋಡ ಹಾಡದವ್ವ ಏಳು ಕಮಲದಲ್ಲಿ ತಾನೇ ಕೂತಾನವ್ವ ಕೇಳ ಹಾಡದವ್ವ ದೇವಲೋಕದಿಂದ ಸ್ವಾಮಿ ಬಂದನವ್ವ ನೋಡ ಹಾಡದವ್ವ ದೇವಲೋಕದಿಂದ ಸ್ವಾಮಿ ಬಂದನವ್ವ ನೋಡ ಹಾಡದವ್ವ 11 ಬಾಗಲಲ್ಲಿ ತಾನೇ ಕೂತಾನವ್ವ ಕೇಳ ಹಾಡದವ್ವ 11 ಬಾಗಲಲ್ಲಿ ತಾನೇ ಕೂತಾನವ್ವ ಕೇಳ ಹಾಡದವ್ವ ನಮೋ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಹೀಗೆ ಶ್ರೀಗಳು ನೂರಾರು ಸಂಖ್ಯೆಯಲ್ಲಿ, ಸಾವಿರಾರು ಸಂಖ್ಯೆಯಲ್ಲಿ, ಲಕ್ಷಾಂತರ ಸಂಖ್ಯೆಯಲ್ಲಿ ಜನರ ಮನಸ್ಸಿನಲ್ಲಿ ತಮ್ಮದೇ ಆದಂತಹ ಒಂದು ಸ್ಥಾನವನ್ನ ಮಾಡಿಕೊಂಡಿದ್ದಂಥವರು ತಮ್ಮ ಪ್ರವಚನಗಳ ಮೂಲಕ, ತಮ್ಮ ಸರಳ ಜೀವನ, ನಡೆ, ನುಡಿ, ಅಪಾರ ಜ್ಞಾನದ ಮುಖಾಂತರ ಜನರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿದ್ದಾರೆ. ಇನ್ನು ಪ್ರವಚನಗಳ ಮೂಲಕ ಸ್ವಾಮೀಜಿಗಳು ಯಾವ ರೀತಿಯಾಗಿ ಜನರ ಮೇಲೆ ಅಷ್ಟೊಂದು ಪ್ರಭಾವವನ್ನ ಬೀರ್ತಾ ಇದ್ರು, ಅವ್ರು ಮಾತಾಡುವಂಥ ಸಂದರ್ಭದಲ್ಲಿ ಯಾವ ರೀತಿ ಏಕಾಗ್ರತೆಯಿಂದ ಜನ ಅದನ್ನ ಕೇಳ್ತಾ ಇದ್ರು, ಅದೆಲ್ಲದ್ರ ಬಗ್ಗೆ ನಿಮ್ಮ ಮುಂದೆ ಮಾಹಿತಿಯನ್ನ ಇಡ್ತಾ ಹೋಗ್ತೀವಿ ಚಿಕ್ಕ ಬ್ರೇಕ್ ಆದ್ಮೇಲೆ. ಜೀವನ ಕೆಡೋದಿಲ್ಲ. ಜೀವನ ಎದೆಯೊಳಗಿರುವ ಭಾವನೆಗಳಲ್ಲಿ ಸ್ವಲ್ಪ ಕಹಿತನ ಬಂತು ಅಂದರೆ ಜೀವನ ಕೆಟ್ಟು ಹೋಗ್ತದೆ. ಭಾವ ಸವಿ ಇರೋ ತಕ ಜಗತ್ತು ಸುಖವನ್ನು ಕೊಡ್ತದೆ. ಭಾವ ಕಹಿ ಆಯಿತು ಅಂದರೆ ಜಗತ್ತು ನಮಗೆ ಸವಿ ಆಗೋದಿಲ್ಲ. ಎದೆಯೊಳಗೆ ಸವಿತನ ಇರೋ, ಕಹಿತನ ಇರಬಾರದು. ಅದೇ ಕಾಮ. ಅದು ನೋಟದಲ್ಲಿ, ಹೃದಯದಲ್ಲಿ, ಮಾಡುವ ಕಾರ್ಯಗಳಲ್ಲಿ, ಮಾತನಾಡುವ ಶಬ್ದಗಳಲ್ಲಿ ಆ ಮಧುರತೆ ತುಂಬಿತು ಅಂದರೆ ಜೀವನ ಸ್ವರ್ಗ ಸೌಖ್ಯಪೂರ್ಣ. ಅದು ನಮ್ಮ ಕೈಯೊಳಗದ, ನಮ್ಮ ಕೈಯೊಳಗೆ. ಅದನ್ನು ನಾವು ಪಡೀಬೇಕು. ಸಿದ್ದೇಶ್ವರ ಶ್ರೀಗಳ ಬಗ್ಗೆ ಬೈಲೂರ ನಿಷ್ಕಲ ಮಂಟಪದ ಶ್ರೀ ನಿಜಗುಣಾನಂದ ಸ್ವಾಮೀಜಿ ನ್ಯೂಸ್ 18 ಜೊತೆ ಮಾತಾಡಿದ್ದಾರೆ. ಬನ್ನಿ ನೋಡೋಣ. ಪರಮ ಪೂಜ್ಯ ಶ್ರೀಗಳು ನಮ್ಮ ಭಾರತ ದೇಶದ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಪ್ರತಿಬಿಂಬ ರೂಪ. ಅದು ಪರಮ ಪೂಜ್ಯರು ಅಂತ ಹೇಳಿದ್ರೆ ಕೃಷಿ ಮತ್ತು ಋಷಿ ಸಂಸ್ಕೃತಿಯ ಪರಂಪರೆ. ಅವರು ಕೃಷಿಯನ್ನು ಉಳಿಸತಕ್ಕಂಥ ಒಂದು ದೊಡ್ಡ, ಎಲ್ಲರಿಗೂ ಬೆಳವಣಿಗೆಯ ಒಂದು ಮಾತುಗಳು. ಈ ಭಾರತ ದೇಶದ ದಾರ್ಶನಿಕರ ಋಷಿ ಸಂಸ್ಕೃತಿಯ ಪರಂಪರೆ ಉಳಿಸುವಂಥ ಜ್ಞಾನದ ಬೆಳಕವರು. ಅಂತ ಪೂಜ್ಯರನ್ನು ಅಗಲಿ ಇರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಸಹ ನೋವಾಗಿದೆ. ಶ್ರೀಗಳನ್ನು ಎಷ್ಟು ವರ್ಷದಿಂದ ನೋಡ್ತದೆ? ಕೊನೆ ಬಾರಿ ಅವ್ರ ಜೊತೆ ಯಾವಾಗ ಮಾತಾಡಿ? ಪೂಜ್ಯರ ಸಂಬಂಧ ನಮ್ಮದು 40 ವರ್ಷದ ಸಂಬಂಧ. ನಮಗೆ ಇದು ಗುರುಗಳ ಮಠ. ನಮ್ಮ ಪೂಜ್ಯ ಗುರುಗಳ ಗುರುಗಳವರು ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು. ಹಾಗಾಗಿ ನಮಗೆ ಗುರುಬಂಧುಗಳ ಮಠ ಇದು. ಹಾಗಾಗಿ ಗುರುಗಳ ಪರಂಪರೆಯಿಂದನೂ ಸಹ ನಾವಿಲ್ಲಿದ್ದೇವೆ ಅಂತ ಪರಮ ಪೂಜ್ಯರ ಕೊನೆಯವರೆಗೂ ಸಹ ಅವರ ಜೊತೆ ಸಂಪರ್ಕದಲ್ಲೇ ಇದ್ದವು. ಶ್ರೀಗಳು ಬೇರೆ ಶ್ರೀಗಳ ತರ ಆಡಂಬರದ ಜೀವನ ಇರಲಿಲ್ಲ, ಸಿಂಪಲ್ ಆಗಿರ್ತಿದ್ರು, ಯಾವುದೇ ಆಡಂಬರಕ್ಕೆ ಹೋಗ್ತಾ ಇರಲಿಲ್ಲ. ಅವ್ರು ನನ್ಗೆ ಯಾವುದೇ ಆಸೆ ಇಲ್ಲ ಅನ್ನೋದಕ್ಕೆ ಇಡೀ ನನ್ನ ಇದಕ್ಕೆ ಶರ್ಟ್ಗೆ ಜೇಬೇ ಇಲ್ಲ ಅಂತ ಹೇಳ್ತೀನಿ.
ಇಲ್ಲ, ಹಾಗಲ್ಲ. ಪರಮ ಪೂಜ್ಯರು ಕರುಣೆ, ಸತ್ಕಲೆ, ಶಾಸ್ತ್ರ ಪರಿಣತೆ, ಸುಮಕುತ್ವ, ಸುಗುಣ, ಸುಜ್ಞಾನ, ನಿರಾಸೆ, ಸೌಂದರ್ಯತ್ವ ಅನ್ನತಕ್ಕಂತಹ ಗುರುತತ್ವದ ಕ್ವಾಂಟಿಟಿ ಕ್ವಾಲಿಟಿಯನ್ನು ಇಟ್ಟುಕೊಂಡು ಬದುಕಿರ್ತಕ್ಕಂಥವ್ರು ಪರಮ ಪೂಜ್ಯರು. ಹಾಗಾಗಿ ಆ ಗುರುತತ್ವದ ಅರಿವಿನ ಪ್ರಜ್ಞೆ ಒಳಗಡೆ ಬದುಕಿರ್ತಕ್ಕಂಥ ಪೂಜ್ಯರು ನಮಗೆಲ್ಲರಿಗೂ ಸಹ ಮಾರ್ಗದರ್ಶಕರು. ಹಾಗಾಗಿ ಅವರ ನೇರ ನುಡಿ ನಡೆ. ಸಂತರು ಪರಮ ಪೂಜ್ಯರಾದಂಥ ಸಿದ್ದೇಶ್ವರ ಸ್ವಾಮೀಜಿಯವರ ಅಂತ್ಯಕ್ರಿಯೆ ಇವತ್ತು ನಡೀತಾ ಇದೆ. ಅದರಲ್ಲಿ ಪಾಲ್ಗೊಳ್ಳಲು ನಾನು ಹೋಗ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ನಾನು ನಮ್ಮ ಜಿಲ್ಲಾಡಳಿತ, ಬಿಜಾಪುರ ಜಿಲ್ಲಾಡಳಿತ, ಅಲ್ಲಿಯ ಎಲ್ಲ ಜನಪ್ರತಿನಿಧಿಗಳು, ಮುಖಂಡರಾದಂಥ ಬಸನಗೌಡರು, ಎಂ ಬಿ ಪಾಟೀಲರು, ಎಲ್ಲ ಶಾಸಕರು, ಸಂಸತ್ ಸದಸ್ಯರು, ಜಗಜೀವನವರು ಎಲ್ಲರೂ ಭಾಳ ಅಚ್ಚುಕಟ್ಟಾಗಿ ಜನರಿಗೆ ದರ್ಶನ ಮಾಡೋದಕ್ಕೆ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಮತ್ತು ಸಾರ್ವಜನಿಕರು ಭಾಳ ದೊಡ್ಡ ಪ್ರಮಾಣದಲ್ಲಿ ಸಹಕಾರ ಕೊಡ್ತಾ ಇದ್ದಾರೆ. ಬಿಜಾಪುರಿನ ಸಾರ್ವಜನಿಕರು ಎಲ್ಲ ರೀತಿ ಸಹಾಯ ಸಹಕಾರ, ಊಟ, ನೀರು, ತಿಂಡಿ ಎಲ್ಲ ರೀತಿ ಮಾಡೋದು ನೋಡಿದರೆ ಒಂದು ರೀತಿಯಲ್ಲಿ ಎಷ್ಟು ದೊಡ್ಡ ಒಂದು ಪ್ರೀತಿ ವಿಶ್ವಾಸವನ್ನು ಸಿದ್ದೇಶ್ವರ ಗುರುಗಳು ಬಿಟ್ಟು ಹೋಗಿದ್ದಾರೆ ಮತ್ತು ಒಂದು ಸಂಸ್ಕೃತಿನೇ ಬಿಟ್ಟು ಹೋಗಿದ್ದಾರೆ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಅಲ್ಲಿಯ ಜನತೆ ನಡ್ಕೊಂಡ ರೀತಿ ನೋಡಿದಾಗ ನಿಜವಾಗ್ಲೂ ಕೂಡ ಸಿದ್ದೇಶ್ವರರ ಮಾತಿನಂತೆ ನಡ್ಕೊಳ್ಳುವಂಥ ಒಂದು ಜನ ಅಂತ ಅನ್ನಿಸ್ತಾ ಇದೆ. ನಾನು ಬಿಜಾಪುರ ಸಮಸ್ತ ಜನತೆಗೆ, ಬಿಜಾಪುರ ಜಿಲ್ಲೆ ಸಮಸ್ತ ಜನತೆಗೆ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಇಚ್ಛೆಪಡ್ತೇನೆ. ಅದೇ ರೀತಿ ಬರುವಂಥ ಎಲ್ಲ ಭಕ್ತರು ಕೂಡ ಶಾಂತಿ, ಸಂಯಮ ಮತ್ತು ಶಿಸ್ತಿನಿಂದ ಅವರ ದರ್ಶನವನ್ನು ಪಡೆದು ಅಂತ್ಯಕ್ರಿಯೆಗೆ ಎಲ್ಲ ರೀತಿಯ ಸಹಾಯವನ್ನು ಮಾಡಬೇಕೆಂದು ನಾನು ಕೋರ್ತಾ ಇದ್ದೇನೆ. ಸಿಎಂ ಬಸವರಾಜ ಬೊಮ್ಮಾಯಿಯವರು ಕೂಡ ಮಾತಾಡ್ತಾ ಇದ್ರು. ಸಿದ್ದೇಶ್ವರ ಶ್ರೀಗಳ ಅಂತ್ಯಕ್ರಿಯೆಗೆ ಸಕಲ ವ್ಯವಸ್ಥೆಯನ್ನು ಮಾಡಲಾಗಿದೆ. ಜಿಲ್ಲಾಡಳಿತದಿಂದ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳನ್ನು ಮಾಡಲಾಗಿರುವಂಥದ್ದು. ಶ್ರೀಗಳನ್ನು ಕಳ್ಕೊಂಡಂತಹ ಕೋಟ್ಯಾಂತರ ಜನ ಇವತ್ತು ಕಣ್ಣೀರು ಹಾಕ್ತಾ ಇದ್ದಾರೆ. ಹಾಗಾಗಿ ಶ್ರೀಗಳನ್ನು ನೋಡೋದಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಅವರ ಭಕ್ತಾದಿಗಳು ಕೂಡ ಬರ್ತಾ ಇರುವಂಥದ್ದು. ಅಲ್ಲಿ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಅಲ್ಲಿ ಮಾಡಲಾಗಿದೆ. ಸಂಜೆ 4 ಗಂಟೆವರೆಗೂ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿರುವಂಥದ್ದು. ಅದಾದ ಬಳಿಕ ಜ್ಞಾನ ಯೋಗಾಶ್ರಮದಲ್ಲೇ ಅವರ ಇಚ್ಛೆಯಂತೆಯೇ ಅವರ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ. ನಡೆದಾಡುವ ದೇವರು ಅಂತಲೇ ಖ್ಯಾತರಾಗಿರುವಂತಹ ಸಿದ್ದೇಶ್ವರ ಶ್ರೀಗಳನ್ನು ಕಣ್ತುಂಬಿಕೊಳ್ಳೋದಕ್ಕೆ, ಅಂದರೆ ಕೊನೆಯ ಬಾರಿಗೆ ಅವರನ್ನು ನೋಡೋದಕ್ಕೆ ಅವರ ಭಕ್ತಾದಿಗಳು ಲಕ್ಷಾಂತರ ಸಂಖ್ಯೆಯಲ್ಲಿ ಇಲ್ಲಿ ಆಗಮಿಸ್ತಾ ಇದ್ದಾರೆ. ಸಂದರ್ಭದಲ್ಲಿ ಭಕ್ತಾದಿಗಳು ನ್ಯೂಸ್ 18 ಜೊತೆ ಕೂಡ ಮಾತಾಡಿದ್ದಾರೆ. ಸಿದ್ದೇಶ್ವರ ಶ್ರೀಗಳ ಬಗ್ಗೆ ಅವರು ಏನೇನು ಮಾತಾಡಿದ್ರು ಬನ್ನಿ ನೋಡೋಣ. ಎಲ್ಲ ಅಲ್ಲೆಲ್ಲ ಹೋಗಿ ಬಂದೆ, ದರ್ಶನ ಸಿಕ್ಕಿದ್ದಾರೆ. ಒಳ್ಳೆ ಆಶ್ರಮಕ್ಕೆ ಹೋಗಿದ್ದಾರೆ. ಈಗ ಹೋಗಿದ್ದಾರೆ, ಮುಂಜಾನೆ ಬಂದಿದ್ದೆ, ಈಗ ಹೋಗಿ ಬಂದೆ ಒಳಗಡೆ. ನಾವು ಇಲ್ಲಿ ಬಿಜಾಪುರದಿಂದ ಸರ್, ಆಶ್ರಮಕ್ಕೆ ಹೋಗಿದ್ದೆವು. ಅಲ್ಲಿ ಅವ್ರದ್ದು ದರ್ಶನ ಆಗಿತ್ತು ಮೊನ್ನೆ ದಿವಸ, 2 ದಿವಸ ಮುಂಚಿತವಾಗಿ. ಆದರೆ ಅಂತಹ ವ್ಯಕ್ತಿಗಳು, ಅಂಥ ಜೀವಿಗಳು ಈ ಆಧುನಿಕ ಜಗತ್ತಿನಲ್ಲಿ ಸಿಗುವುದಂತೂ ಬಹಳಷ್ಟು ಕಠಿಣ. ಅಂಥ ತ್ಯಾಗಜೀವಿ ಅಂತಂದ್ರೆ ಈ ಪ್ರಪಂಚಕ್ಕೆ ಒಂದು ಅಪಾರವಾದಂಥ ಕೊಡುಗೆಯನ್ನು ನೀಡಿದಂಥ ಮಹಾನ್ ವ್ಯಕ್ತಿ ಅಂತಂದ್ರೆ ಮಹಾನ್ ಸಿದ್ದೇಶ್ವರ ಸ್ವಾಮಿಗಳು ಸರ್. ಅವರಿಗೆ ಯಾವ ಮಾತಿನಿಂದ ಹೇಳಲಿಕ್ಕೆ ಆಗೋದಿಲ್ಲ, ಯಾವ ನಾವು ಕೃತಿಯಿಂದನೂ ಮಾಡ್ಲಿಕ್ಕೆ ಆಗಂಗಿಲ್ಲ. ಅಂಥ ತ್ಯಾಗಜೀವಿ ಅಂತಂದ್ರೆ ಸರಳ ಜೀವಿ, ಸರಳ ಸ್ವಭಾವ, ಒಳ್ಳೆಯ ಒಂದು ಆಧ್ಯಾತ್ಮಿಕ ವ್ಯಕ್ತಿ. ಅವರ ಸಾದಾ ವ್ಯಕ್ತಿತ್ವ, ಗುಣ, ಅವರ ನಡತೆ ಸಾಮಾನ್ಯ ಜನರಿಗೂ ತಿಳಿಯುವಂತ ಭಾಷೆಯಲ್ಲಿ ಹೇಳುವಂತ ಒಂದು ಶೈಲಿ ಅವರಲ್ಲಿ ಇತ್ತು ಅಂತೇಳಿ. ಅದ ಅಪ್ಪಾಜಿಗೆ ಹೋದ ಎಷ್ಟೇ ಹೇಳೋದು ಅಷ್ಟೇ ಕಮ್ಮಿ ಐತ್ರಿ. ಅವರ ದೇವ್ರ ಸಾಕ್ಷಾತ್ ದೇವ್ರ. ಈ ಜಗದಾಗ ಮಾತಾಡೋರು ಎಲ್ಲರೂ ಅದಾರ್ರಿ, ಕೃತಿ ಮಾಡೋದು ಯಾರು ಇಲ್ಲ. ಹೆಂಗ ಹೇಳ್ತಾರ ಅವರ ಆಚರಿಸ್ತದ್ರಿ. ಅವ್ರಾಗತ್ತ ಮನುಷ್ಯ ಮತ್ತ ಆಗುದಿಲ್ಲ. ಮೊದಲನೂ ಆಗ್ಲಿಲ್ಲ, ಮುಂದನೂ ಆಗಂಗಿಲ್ಲ. ನಮ್ಮ ಭಾಗ್ಯ ಅವ್ರದ ದರ್ಶನ ಆಗೈತ್ರಿ. ನಾ ಅವ್ರ ಒಂದು ಬುಕ್ದ ಟ್ರಾನ್ಸ್ಲೇಷನ್ ಮಾಡಿದ್ರಿ ಮರಾಠಿ ಒಳಗ.
ನಮ್ಮ ಜೊತೆಗ 1 ತಿಂಗಳ ಪ್ರವಚನ ಇದ್ದಿದೆ. ನಾವು 1 ದಿವಸನೂ ತಪಸ್ಲಿಲ್ಲ. ಇವತ್ತು ಪ್ರವಚನಿಗೆ ಹೋಗೋದಿವಿ. ಹಿಂಗ ಅನಿಸ್ತತಿ. ಅವ್ರಿಗೆ ಏನ್ ನಾವು ಹಿಂಗ ಅನ್ನಂಗಿಲ್ಲ. ಶಾಂತಿ ಬೇಕೆ, ಅವರು ಶಾಂತಿ ನಮಗ ಕೊಡ್ತಾರ್ರಿ, ನಮ್ಗೆ ಶಾಂತಿ ಸಿಗ್ಬೇಕ. ಅವ್ರು ಇರ್ತಾರ್ರಿ ಕಾಯಂ ಇಟರ್ನಲ್. ನಾವು ಮಹಾರಾಷ್ಟ್ರಲಿಂತ ಜತ್ಲಿಂತ ಬಂದಿವ್ರಿ. ದರ್ಶನಕ್ಕೆ ಇವತ್ತು ಬಂದಿವ್ರಿ. ಮುಂಜಾನೆ ಬೆಳಗ್ಗೆ ಬಿಟ್ಟು ಈಗ ಬಂದಿವ್ರಿ. ಇಲ್ರಿ ನಿನ್ನ ಆಶ್ರಮ ಬಂದಿಲ್ಲ, ಈಗ ಬಂದಿವ್ರಿ. ನಾವು ಜಮಖಂಡಿ ಅಂದ್ರೆ ಇಲ್ಲೇ ಕೋಚಿಂಗ್ ಎಜುಕೇರಿಯರ್ ಅಕಾಡೆಮಿಲಿ ಇದೀವ್ರಿ. ನಾವು ಸತತ ಅಪ್ಪಾರ ಆಶ್ರಮದಾಗ 1 ತಿಂಗಳ ಕಾಲ ಸೇವೆ ಮಾಡೀವ್ರಿ. ಅವ್ರು ನೋಡ್ತಾ ಅಲ್ಲಿ ದರ್ಶನ ಪಡಿತಾ ಅಲ್ಲಿ ಸೇವೆ ಮಾಡ್ತಾ ಇದ್ವಿ. ಇವತ್ತು ಅವರೆಲ್ಲ ತುಂಬ ದುಃಖ ಆಗ್ತಾ ಇದೆ. ಇವತ್ತು ನೋಡೋಕ್ಕಾಗ್ತಾ ಇಲ್ಲ. ಬಟ್ ಏನು ವಾಪಸ್ ಇವತ್ತು ಗೆಜಿಕರಿ ಅಕಾಡೆಮಿ ಇನ್ಸ್ಟಿಟ್ಯೂಟ್ ಬಂದ್ ಮಾಡಿಬಿಟ್ಟಿದ್ದಾರೆ 2 ದಿವಸ. ಇನ್ನು ಅವ್ರ ಎಲ್ಲ ವಿದ್ಯಾರ್ಥಿಗಳು ಅವ್ರ ದರ್ಶನ ಪಡಲಿ ಅಂತ ಹೇಳಿ 2 ದಿವಸ ಇಟ್ಕೊಂಡು ಸರ್ ಲೋಕಲ್ ಬಿಜಾಪುರ. ನಾವು ಸ್ವಾಮಿಗಳು ಸ್ವಲ್ಪ ಆಧ್ಯಾತ್ಮಿಕ ಭಾಳ ನೋಡ್ತಿದ್ದೇವೆ. ಯೂಟ್ಯೂಬ್ದಾಗಲಿ ಮೊಬೈಲ್ದಾಗಲಿ ಸ್ವಲ್ಪ ಅವ್ರ ಆಧ್ಯಾತ್ಮಿಕ ವಿಚಾರಗಳು ನಮಗೆ ಅವ್ರಿಗೆ ಅವ್ರು ಮಾತಾಡುವಂಥ ಮಾತುಗಳೇ ನಮಗೆ ಮನಸ್ಸಿಗೆ ಹತ್ತಿದ್ವಿ. ಅವರೇ ಇಲ್ಲ ಅಂದ್ರೆ ಮತ್ತೆ ನಾವು ಇಲ್ಲೇ ಬಿಜಾಪುರದವ್ರು ಸರ್. ಇಲ್ಲೇ ಬಿಜಾಪುರದಿಂದ ಆಶ್ರಮ ಕಡೆ ಇರ್ತೀವಿ ರೀ ನಾವು. ಈಗ ನಮ್ಗೆ ಭಾಳ ದುಃಖ ಆಗಿಬಿಟ್ಟದ ಸರ್. ಎಲ್ಲ ಸಿದ್ದೇಶ್ವರ ಸ್ವಾಮಿಗಳು ಕಳ್ಕೊಂಡು ಒಂದು ಪರಮಾತ್ಮನ ಅಂಥ ಪರಮಾತ್ಮಗೆ ನೋಡ್ದಂಗೆ ಆಗ್ತಿತ್ತು ನಮ್ಗೆ. ಆಶ್ರಮ ಕಡೆ ಹೋದಾಗ ಅವರು ಆಶ್ರಮ ಪುರಾಣ ಹೇಳಿದಾಗ ಅವ್ರ ಮಾತು ಕೂತು ಕೇಳ್ದಂಗೆ ಆಗ್ತಿತ್ತು ನಮ್ಗೆ ತಾಸುಗಟ್ಟಲೆ. ಅಂಥ ದೇವ್ರನ್ನ ಕಳ್ಕೊಂಡಿದ್ದು ನಾವು ಇವತ್ತೊಂದು ದಿವಸ. ಭಾಳ ದುಃಖ ಆಗ್ಯದ ಸರ್ ನಮಗೆ. ನಿಸ್ವಾರ್ಥ ಸೇವೆ, ಮಮಕಾರಗಳಿಲ್ಲದೆ ಯಾರ ಹಂಗಿಗೂ ಒಳಗಾಗದೆ ಜ್ಞಾನದ ಖನಿಜದಂತಿದ್ದಂತಹ ಸಿದ್ದೇಶ್ವರ ಶ್ರೀಗಳನ್ನ ಕೊನೆ ಬಾರಿಗೆ ಕಣ್ತುಂಬಿಕೊಳ್ಳೋದಕ್ಕೆ, ಅವರ ದರ್ಶನ ಪಡ್ಕೊಳ್ಳೋದಕ್ಕೆ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಆಗಮಿಸ್ತಾ ಇದ್ದಾರೆ. ಅವರ ಪ್ರವಚನಗಳಿಂದ ಪ್ರಭಾವಿತರಾಗಿದ್ದಂತಹ ಜನ ಕಣ್ಣೀರ್ ಹಾಕ್ತಾ ಅವರನ್ನ ಕೊನೆ ಬಾರಿಗೆ ಕಣ್ತುಂಬಿಕೊಳ್ತಾ ಇದ್ದಾರೆ. ಇದೆಲ್ಲದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಚಿಕ್ಕ ಬ್ರೇಕ್ ಆದ್ಮೇಲೆ. ನಡೆದಾಡುವ ದೇವರು ಸಿದ್ದೇಶ್ವರ ಶ್ರೀಗಳು ವಿಜಯಪುರ ಜಿಲ್ಲೆಯ ಬಿಜ್ಜರಗಿ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಣವನ್ನು ಮುಗಿಸಿದ್ರು. ವಿಶೇಷ ಅಂದ್ರೆ ಶಾಲೆಯಲ್ಲಿ ಶ್ರೀಗಳದ್ದು ನಂಬರ್ 1 ರೂಲ್ ನಂಬರ್ ಇತ್ತು. ಶ್ರೀಗಳ ಬಾಲ್ಯದ ಹೆಸರು ಶಿದಗೊಂಡ ಓಗಪ್ಪ ಬಿರಾದಾರ್ ಅಂತ ಇತ್ತು. ಸಿದ್ದೇಶ್ವರ ಸ್ವಾಮೀಜಿ 5/9/1940 ಬಸವನ ಬಾಗೇವಾಡಿ ತಾಲೂಕಿನ ನಂದಿಹಾಳದಲ್ಲಿ ಜನಿಸಿ 1946ರಲ್ಲಿ 1ನೇ ತರಗತಿಯಲ್ಲಿ ಪ್ರವೇಶವನ್ನ ಪಡೆದಿದ್ರು. 1954ರಲ್ಲಿ 7ನೇ ತರಗತಿ ಮುಗಿಸಿ ಟಿಸಿ ಪಡೆದಿದ್ರು. ಅಂದು ಶ್ರೀಗಳ ತಂದೆ ರಿಜಿಸ್ಟರ್ ಬುಕ್ನಲ್ಲಿ ಸಹಿ ಮಾಡಿರುವುದು ಕೂಡ ನೀವು ನೋಡಬಹುದು. ಇನ್ನು ಸಿದ್ದೇಶ್ವರ ಶ್ರೀಗಳ ಜೊತೆ ಶಾಲೆಯಲ್ಲಿ ಓದಿದ ಹನುಮಂತರಾಯಗೌಡ ಪಾಟೀಲರು ಬಾಲ್ಯದ ದಿನಗಳನ್ನ ಮೆಲುಕು ಹಾಕಿದ್ರು. ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನಡೆದಾಡುವ ದೇವರು ಮಹಾನ್ ಮಾನವತಾವಾದಿ ಜ್ಞಾನ ಯೋಗಾಶ್ರಮದ ಸಿದ್ದೇಶ್ವರ ಸ್ವಾಮೀಜಿಗಳಿಗೆ ಅನಾರೋಗ್ಯದ ಹಿನ್ನೆಲೆಯಲ್ಲಿ ಅವರ ಭಕ್ತ ಸಮೂಹದಲ್ಲಿ ಸಾಕಷ್ಟು ಆತಂಕ ಮನೆ ಮಾಡಿರುವಂಥದ್ದು. ಸದ್ಯ ಸಿದ್ದೇಶ್ವರ ಸ್ವಾಮೀಜಿಗಳ ಬಗ್ಗೆ ಅವರ ಬಾಲ್ಯದ ಜೀವನ, ವಿದ್ಯಾರ್ಥಿ ಜೀವನ, ಅವರ ಹುಟ್ಟೂರು ಇದನ್ನೆಲ್ಲವನ್ನು ತಿಳ್ಕೊಳ್ಬೇಕು ಅನ್ನೋಂತಹ ಕುತೂಹಲ ಎಲ್ರಿಗೂ ಇರುವಂಥದ್ದು. ಸಿದ್ದೇಶ್ವರ ಸ್ವಾಮೀಜಿಗಳ ಒಂದು ಬಾಲ್ಯದ ಜೀವನದ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ಕೊಡುವಂತಹ ಪ್ರಯತ್ನ ನಮ್ಮದು. ಸದ್ಯ ನಾವೀಗ ವಿಜಯಪುರ ಜಿಲ್ಲೆಯ ತಿಕೋಟಾ ತಾಲೂಕಿನ ಬಿಜ್ಜರಗಿ ಗ್ರಾಮದಲ್ಲಿದ್ದೀವಿ. ಈ ಒಂದು ಗ್ರಾಮದಲ್ಲಿರುವಂತಹ ಸರ್ಕಾರಿ ಶಾಲೆಯಲ್ಲಿ ಸಿದ್ದೇಶ್ವರ ಶ್ರೀಗಳು ತಮ್ಮ ವಿದ್ಯಾಭ್ಯಾಸವನ್ನು ಮಾಡಿರುವಂಥದ್ದು. ಈ ಒಂದು ಶಾಲೆಯಲ್ಲಿ ಸದ್ಯಕ್ಕೆ ಈಗ ನಮ್ಮ ಜೊತೆ ಕೆಲವೊಂದಿಷ್ಟು ಅಂದರೆ ಸಿದ್ದೇಶ್ವರ ಸ್ವಾಮೀಜಿಗಳು ಈ ಶಾಲೆಯಲ್ಲಿ ಓದುವಂತಹ ಸಂದರ್ಭದಲ್ಲಿ ಅವರ ಜೊತೆಗೆ ಇದ್ದಂತಹ ಒಡನಾಡಿಗಳು ಕೂಡ ಇರುವಂಥದ್ದು. ಈ ಒಂದು ಕೋಣೆ ಒಳಗಡೆ ಏನು ಹೋಗ್ತಾ ಇದ್ದೀವಿ, ಇದು ಸಿದ್ದೇಶ್ವರ ಶ್ರೀಗಳು ಕುಳಿತು ಕಲಿತಂತಹ ಒಂದು ಕೊಠಡಿ. ಈ ಕೊಠಡಿಯನ್ನು ಈಗ ಮುಖ್ಯೋಪಾಧ್ಯಾಯರ ಕೊಠಡಿಯನ್ನಾಗಿ ಪರಿವರ್ತನೆ ಮಾಡಲಾಗಿದೆ. ಇಲ್ಲಿ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಕೆಲವೊಂದಿಷ್ಟು ಫೋಟೋಗಳಾಗಿರ್ಬೋದು, ಸಿದ್ದೇಶ್ವರ ಶ್ರೀಗಳ ಫೋಟೋ ಕೂಡ ಇರುವಂಥದ್ದು. ಅದರ ಜೊತೆಗೇನೆ ಈ ಒಂದು ಗ್ರಾಮದ ಹಿರಿಯರು ಮತ್ತು ಸಿದ್ದೇಶ್ವರ ಶ್ರೀಗಳ ಜೊತೆಗೆ ಒಡನಾಟವನ್ನು ಹೊಂದಿದ್ದಂತಹ ಕೆಲವೊಂದಿಷ್ಟು ಹಿರಿಯರು ಕೂಡ ಇರುವಂಥದ್ದು. ಈ ಒಂದು ಶಾಲೆಯಲ್ಲಿರುವಂತಹ ಅಡ್ಮಿಷನ್ ರಿಜಿಸ್ಟರ್ನಲ್ಲಿ ಸಿದ್ದೇಶ್ವರ ಶ್ರೀಗಳ ಒಂದು ಹೆಸರು ನೋಂದಣಿ ಮಾಡಿರುವಂಥದ್ದನ್ನು ಕೂಡ ನಾವಿಲ್ಲಿ ನೋಡ್ಬೋದು. ಇಲ್ಲಿ ಏನು ಪುಸ್ತಕ ಕಾಣಿಸ್ತಾ ಇದೆ, ಈ ಒಂದು ರಿಜಿಸ್ಟರ್ನಲ್ಲಿ ಸಿದ್ದೇಶ್ವರ ಸ್ವಾಮೀಜಿಗಳ ಒಂದು ಹೆಸರಿರುವಂಥದ್ದು. ಮೊದಲಿನ ಹೆಸರು ಅಂದರೆ ಬಾಲ್ಯದಲ್ಲಿ ಸಿದ್ದೇಶ್ವರ ಶ್ರೀಗಳನ್ನ ಸಿದ್ದಗೊಂಡ ಓಗೆಪ್ಪ ಬಿರಾದರ್ ಎನ್ನುವಂತಹ ಹೆಸರು ಅವರಿಗೆ ಇತ್ತು. ನಂದಿಹಾಳ ಗ್ರಾಮದಲ್ಲಿ ಅಂದರೆ ವಿಜಯಪುರ ಜಿಲ್ಲೆಯ
ಬಾಗೇವಾಡಿ ತಾಲೂಕಿನ ನಂದಿಯಾಳ ಗ್ರಾಮದಲ್ಲಿ ಅವರು ಜನಿಸಿದ್ರು. ಈ ಒಂದು ರಿಜಿಸ್ಟರ್ನಲ್ಲಿ ಇರುವ ಪ್ರಕಾರ 5ನೇ ತಾರೀಕು 9ನೇ ತಿಂಗಳು 1940ರಲ್ಲಿ ಅವರು ಜನಿಸಿರುವಂಥದ್ದು. ಈ ಒಂದು ಶಾಲೆಗೆ ಸುಮಾರು 1946ರಲ್ಲಿ ಪ್ರವೇಶವನ್ನು ಪಡೆದುಕೊಂಡು 1ನೇ ತರಗತಿಯಿಂದ 7ನೇ ತರಗತಿವರೆಗೆ ಈ ಒಂದು ಶಾಲೆಯಲ್ಲಿ ಅವರು ವಿದ್ಯಾಭ್ಯಾಸವನ್ನು ಮಾಡಿದ್ದಾರೆ. ಅದರ ಬಳಿಕ ಅವರು ಮತ್ತೊಂದು ಕಡೆ ಅಂದರೆ ಹೈಸ್ಕೂಲಿಗೆ ಸೇರ್ಪಡೆಗೊಂಡು ಅಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿರುವಂಥದ್ದು ಈ ಒಂದು ಪುಸ್ತಕದಲ್ಲಿ ನಾವು ಕಾಣ್ತಾ ಇದ್ದೇವೆ. ಅದರ ಜೊತೆಗೇನೆ ಈ ಒಂದು ಕೊಠಡಿ ಏನಿದೆ, ಇದೇ ಕೊಠಡಿಯಲ್ಲೇ ಅವರು ಅಂದರೆ ಕಲಿಕೆಯನ್ನು ಕಲ್ತಿರುವಂಥದ್ದು, ಪಾಠವನ್ನು ಕೇಳಿರುವಂಥದ್ದು ಇದೆಲ್ಲವೂ ಕೂಡ ಇಲ್ಲಿ ನಮಗೆ ನೋಡೋಕೆ ಸಿಗ್ತಾ ಇದೆ. ಅದರ ಜೊತೆಗೇನೆ ಈ ಒಂದು ಏನು ಓಂ ಅಂತ ಹೇಳಿ ಬರೆದಿರುವಂತಹ ಜಾಗವನ್ನು ನೀವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಇದೇ ಜಾಗದಲ್ಲಿ ಶ್ರೀಗಳು ಕುಳಿತುಕೊಂಡು ಪಾಠವನ್ನು ಕೇಳ್ತಾ ಇದ್ರು ಅನ್ನುವಂಥದ್ದನ್ನು ಇಲ್ಲಿರ್ತಕ್ಕಂತಹ ಗ್ರಾಮಸ್ಥರು ನಮಗೆ ತೋರಿಸಿರುವಂಥದ್ದು. ಈ ಒಂದು ಓಂ ಅನ್ನುವಂತಹ ಬರೆದಿರುವಂಥ ಜಾಗದಲ್ಲೇ ಅವರು ಕುಳಿತು ಪಾಠವನ್ನು ಕೇಳ್ತಾ ಇದ್ರು. ಶ್ರೀಗಳ ಜೊತೆಗೆ ನೀವು ಸಾಕಷ್ಟು ಒಡನಾಟವನ್ನು ಹೊಂದಿದ್ದೀರಿ. ಬಾಲ್ಯಾವಸ್ಥೆಯಲ್ಲಿ ಶ್ರೀಗಳು ಯಾವ ರೀತಿ ಇದ್ರು, ಅವರ ಹವ್ಯಾಸ ಆಗಿರ್ಬೋದು, ವಿದ್ಯಾರ್ಥಿ ಜೀವನ ಯಾವ ರೀತಿ ಇತ್ತು ಅಂತ? ಅವ್ರಿಗೆ ನಮಗೆ ಒಂದು 4 ವರ್ಷ ಅಂತರ ಇತ್ತು. ಅವರು ನಾವು 1ನೇ ತರಗತಿಗೆ ಇಲ್ಲಿ ನಾವು ಇದು ಮಾಡಿದಾಗ ಅವರು 4ನೇ ತರಗತಿಯೊಳಗೆ ಅಭ್ಯಾಸ ಮಾಡ್ತಿದ್ರು. ಮತ್ತು ಅಭ್ಯಾಸದಲ್ಲಿ ಪ್ರತಿಯೊಂದರಾಗ ಅವರು ಪಾಠಗಳಲ್ಲಿ ಮುಂದಿರ್ತಿದ್ರು. ಆದರೆ ಇಲ್ಲಿ 4ನೇ ತರಗತಿಯಿಂದ ಇದ್ದಾಗೆ ಅವ್ರಿಗೆ ಅನುಷ್ಠಾನ ಕೊಡ್ರೋದು, ಶಾಲೆ ಒಳಗೆ ಕಣ್ಣು ಮುಚ್ಚಿ ಕೊಡ್ರೋದು, ಇಂಥ ಸ್ವಭಾವ ಹುಟ್ಟಿನಿಂದ ಬಂದಂಥ ಅದಕ್ಕಿತ್ತು ಅವ್ರಿಗೆ. ಮುಂದೆ ಇಲ್ಲಿ ಕೆಲವೊಂದು ಹುಡುಗರು ಅವರಿಗೆ ಕಿಟ್ಲೆ ಮಾಡೋದ್ರಿಂದ ಇಲ್ಲಿ ಊರಿನಿಂದ ಈ ಶಾಲೆಯಿಂದ ಒಂದು 3 ಕಿಲೋಮೀಟ್ರ್ ಮೇಲೆ ಒಂದು ಸನ್ಯಾಸಪ್ಪನ ಮಠ, ಅಂದ್ರೆ ಈಗ ರಾಮೇಶ್ವರ ದೇವ್ರ ಹತ್ತೇವೆ ನಾವು. ಆ ಸನ್ಯಾಸಪ್ಪನ ಮಠದಾಗ ಹೋಗಿ ಅನುಷ್ಠಾನ ಕೂಡ್ತಿದ್ರು. ಪುತ್ರ ಹಗಲ ರಾತ್ರಿ ಕೂಡ ಎದ್ದು ಬರ್ತಿದ್ದಿಲ್ಲ. ಆಯ್ತು ಮುಂದೆ ಊರನವರು ಅವ್ರ ತಂದೆಯವ್ರು ಬಂದು ಊರಾಗೆಲ್ಲ ಹೇಳೋದ್ರಿಂದ ಊರನವ್ರು ಹೋಗಿ ಅವ್ರನ್ನ ತೊಗೊಂಡು ಅಲ್ಲಿಂದ ಮಠದಿಂದ ತೊಗೊಂಡು ಬಂದು ಮತ್ತೆ ಶಾಲೆಗೆ ಬಿಡ್ತಿದ್ರು. ಹಿಂಗೆ ಅವರು ತಮ್ಮ ಶಾಲೆಯಲ್ಲಿ ತಮ್ಮ ಪ್ರತಿಷ್ಠೆಯನ್ನು ಬೆಳೆಸ್ಕೊಂಡೇ ಬಂದಂಥವರು. ಆದರೆ ಅವರ ಅನುಷ್ಠಾನ ಸ್ವಭಾವ, ಈ ಪ್ರಾಂತದಲ್ಲಿ ಇರುವ ಸ್ವಭಾವ ಅವ್ರ ಹುಟ್ಟಿನಿಂದ ಬಂದದ್ದಿತ್ತು. ಅದು ಇದನ್ನು ನಾವು ಕಂಡುಕೊಂಡಿವಿ. ಮುಂದೆ ಅವರು ಮಲ್ಲಿಕಾರ್ಜುನ ಸ್ವಾಮಿಗಳು ಬಿಜಾಪುರಕ್ಕೆ ಪ್ರವಚನ ನಡೆದ ಹೊತ್ನ್ಯಾಗ ಅವ್ರ ಪ್ರವಚನಕ್ಕೆ ಮುಂದಿನ ಬಾಜುನೇ ಕೂಡಿರ್ತಿದ್ರು. ಇವರನ್ನು ಕಂಡ ಮಲ್ಲಿಕಾರ್ಜುನ ಸ್ವಾಮಿಗಳು ಇವರು ದೊಡ್ಡ ವ್ಯಕ್ತಿ ಆಗ್ತಾರಂತ ಒಂದು ತಿಳ್ಕೊಂಡು ಅವರು ತಮ್ಮ ಜೊತೆಗೆ ಎಲ್ಲಿ ತಮ್ಮ ಪ್ರವಚನ ನಡೀತಿತ್ತು ಅಲ್ಲಿ ತೊಗೊಂಡು ಹೋಗ್ತಿದ್ರು. ಮತ್ತು ಮುಂದೆ ಇಲ್ಲಿ 7ನೇ ವರ್ಗ ತನಕ ಇಲ್ಲಿ ಶಾಲೆ ಮುಗಿಸ್ಬಿಡೋಕೆ ಮುಂದೆ ಅವ್ರ ತಂದೆಯವರು ಮಲ್ಲಿಕಾರ್ಜುನ ಅಪ್ಪ ಅವ್ರ ತಂದೆಯವ್ರಿಗೆ ಹೇಳಿದರು. ಅದನ್ನು ಇಲ್ಲೇ ಸರ್ಟಿಫಿಕೇಟ್ ತೊಗೊಂಡು ಹೋಗಿ ಚಡ್ಚಾಣದಾಗ ಹೈಸ್ಕೂಲ, ಇಲ್ಲಿ ಅಂದ್ರೆ ಬಿಜಾಪುರ ಜಿಲ್ಲೆ ಚಡ್ಚಾಣದಾಗ ಹೈಸ್ಕೂಲ್ ಶಿಕ್ಷಣ ಮಾಡಿದರು ಅವರು. ಹೈಸ್ಕೂಲ್ ಶಿಕ್ಷಣ ಮುಗಿದ ನಂತರ ಅವರು ಕೆಲವೊಬ್ಬರು ಮಲ್ಲಿಕಾರ್ಜುನ ಗುರುಗಳ ಶಿಷ್ಯರು ಅವ್ರನ್ನ ಕೊಲ್ಲಾಪುರಕ್ಕೆ ತೊಗೊಂಡು ಹೋದರು. ಮುಂದೆ ಕೊಲ್ಲಾಪುರದಾಗ ಉಚ್ಚ ಶಿಕ್ಷಣ ಮುಗಿಸಿದ್ರು ಅವರು. MA PhD ಸಂಸ್ಕೃತದಾಗ PhD ಮುಗಿಸಿದ್ರು ಅವರು. ಸಂಸ್ಕೃತ, ಇಂಗ್ಲೀಷ, ಕನ್ನಡ, ಹಿಂದಿ, ಮರಾಠಿ ಇವೆಲ್ಲ ಭಾಷೆಗಳಲ್ಲಿ ಪ್ರವೀಣರಾಗಿ ಜಗತ್ತಿನ ಬೆಳಕಾಗಿ ಅವರು ಬೆಳಗಿದ್ರು. ಬಿಜ್ಜರ್ಗಿ ಗ್ರಾಮದ ಹಿರಿಯರು ಹೇಳಿರುವಂಥದ್ದು ಸಿದ್ದೇಶ್ವರ ಶ್ರೀಗಳು ಬಾಲ್ಯದ ವ್ಯವಸ್ಥೆಯಲ್ಲಿ ಯಾವ ರೀತಿ ಇದ್ದರು ಮತ್ತು ಆಧ್ಯಾತ್ಮದ ಕಡೆಗೆ ಒಲವು ಹೊಂದಿದ ಮೇಲೆ ಯಾವ ರೀತಿ ಅವರು ತಮ್ಮ ಜೀವನವನ್ನು ಅಂದ್ರೆ ಜನರಿಗೆ ಮಾರ್ಗದರ್ಶನ ಮಾಡೋದಕ್ಕಾಗಿಯೇ ಮುಡಿಪಿಟ್ಟಿರುವಂಥದ್ದನ್ನು ವಿಷಯಗಳನ್ನು ಹಂಚಿಕೊಂಡಿರುವಂಥದ್ದು. ಮಂಜುನಾಥ್ ತಳವಾರ್, ನ್ಯೂಸ್ 18 ವಿಜಯಪುರ. ಇನ್ನು ಶ್ರೀಗಳ ಅಂತಿಮ ದರ್ಶನಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಬರುವಂತಹ ಭಕ್ತರು ಅವರ ಪ್ರವಚನ, ಅವರ ಮಾರ್ಗದರ್ಶನದ ಬಗ್ಗೆ ನೆನೆದು ಕಣ್ಣೀರು ಹಾಕ್ತಾ ಇದ್ದಾರೆ. ಭಕ್ತರ ಮನದಾಳದ ಮಾತುಗಳೇನು, ಭಕ್ತರು ಏನ್ ಹೇಳ್ತಾ ಇದ್ದಾರೆ, ಬನ್ನಿ ನೋಡೋಣ. ಬಂದೀವ್ರಿ. ನಮ್ಗ ಸಿದ್ದೇಶ್ವರ ಅಪ್ಪಗಳಂದ್ರ ನಮ್ಮ ನಾಗಠಾಣಕ್ ಹೆಮ್ಮೆ. ಅಂದ್ರ ಹುಣ್ಣಿಮೆ ನಾಗಠಾಣ ಜನರಿಗೆ ಹೋಳಿಗೆ ಮಾಡಕ್ ಕರ್ಸಿ ಮೊನ್ನೆ ಎಲ್ಲ ದರ್ಶನ ಪಡ್ಕೊಂಡು ಹೋಗಿದ್ದೀವಿ ಕರೆ ಸರ್. ಆದ್ರೆ ಇನ್ನೊಮ್ಮೆ ಬಂದು ದರ್ಶನ ಮಾಡ್ಬೇಕಂದ್ರೆ ನಮಗೆ ನಿನ್ನೆ ಇದು ಆಗಲಿಲ್ಲ. ಅದಕ್ಕಾಗಿ ನಾವು ಇನ್ನು ಈ ಜನ್ಮದಾಗಲ್ಲ ಮುಂದಿನ ಜನ್ಮದ ಸತಕ್ಕೆ ಇಂಥವ್ರನ್ನ ಕಾಣ್ತೀವಲ್ಲ ಅನ್ನೋದು ನಮಗಿದು ಆಗೈತ್ರಿ. ನಾಗಠಾಣ ಗ್ರಾಮಕ್ಕೆ 2-3 ಸರಿ ಇದೆ. 2-3 ತಿಂಗಳದಾಗ 2 ಸರಿ ಬಂದು ಹೋಗ್ಯಾರ. ನಮ್ಗೆ ದರ್ಶನ ಆಗೈತ್ರಿ. ಆದ್ರೆ ನಮ್ಗೆಲ್ಲ ಆಶೀರ್ವಾದ ಮಾಡಿ ಚಂದಾಗಿ ಇರ್ತೇವೆ ನಾವು. ಅವ್ರಿಂದ ನಮ್ದು ನಾಗಠಾಣ ಗ್ರಾಮ ಸತಕ್ಕೆ ಸುಧಾರಣೆ ಆಗೈತ್ರಿ. ಏನ್ ಮಾಡಿದ್ರಿ ನಿಮ್ ಊರಾಗ ಬಂದ್ರಿ? ಭಾಷಣಕ್ಕೆ ಬಂದಾರ್ರಿ. ಯಾವಾದ್ರ ಏನ್ರ ಕರ್ಸೋದಿದ್ರ ಪ್ರವಚನಕ್ಕ, ಬ್ಯಾಗ್ ಓಪನಿಂಗ್, ಸೊಸೈಟಿ ಇವೆಲ್ಲ ಮಾಡ್ರಿ. ಬಂದ್ ಮತ್ ನಮಗ ಹೋಳಿಗೆ ಮಾಡೋದಿದ್ರ ಅವ್ರಿಗೆ ಏನ್ ಅನ್ನ ಪ್ರಸಾದ ಮಾಡೋದ್ರ ನಾಗಠಾಣ ಗ್ರಾಮಕ್ಕೆ ಕರೆಸ್ತಿದ್ರಿ. ಅವ್ರ ಹೆಣ್ಮಕ್ಳು ಬಂದು 8 ಮಂದಿ ಯಾರು ಬರೋರು ಬರುತ್ತೆ. ಮೊನ್ನೆ ಹುಣ್ಣಿಗೆ ಮಾಡಿ ಹೋಗಿವ್ರಿ. ಮಾಡಿ ಹೋಗಿ ಲಾಸ್ಟ್ ಅದೇ ಫೈನಲ್ ಹೋಳಿಗೆ ಮಾಡಿದ್ರಿ.
ಎಲ್ಲರಿಗೆ ಆಶ್ರಮದಾಗಿದ್ದವ್ರಿಗೆ ವಿಜಯಪುರದವ್ರಿಗೆ ಎಲ್ಲರಿಗೂ ಪ್ರಸಾದ ಕೊಟ್ಟಾರ ಮಾಡಿಸಿ ನಮ್ಮ ಕೈಲಿ ಎಲ್ಲ ಹೋಳಿಗೆ ಮಾಡಿ ಎಲ್ಲರೂ ಉಣಿಸಿ ಎಲ್ಲ ಹೋಗಿವ್ರಿ ದರ್ಶನ ಮಾಡಿ. ಜಗತ್ತಿಗೆ ಸಿದ್ದೇಶ್ವರ ಸ್ವಾಮಿಗಳು ಏನಂತ ಕಲಿಸಿದ್ರಂದ್ರೆ ಝೀರೋದಿಂದ ನಾವು ಜಗತ್ತಿಗೆ ಭಾರತ ದೇಶ ಕೊಟ್ಟದ. ಆದ್ರೆ ಏನದ ನಾವು ಬರೀ ಅತಿ ಆಸೆ ಮಾಡ್ಕೊತ ಅವ್ರಿಗೆ ಮೋಸ ಮಾಡೋದು ಇವ್ರಿಗೆ ಮೋಸ ಮಾಡೋದು ಅಂಥದ್ದೇ ಎಲ್ಲರ ಮನಸ್ಸಿನೊಳಗೆ ಅದ. ಅವರ ತತ್ವಗಳನ್ನು ನಾವು ನೋಡಿ ಕಲಿಬೇಕು. ಬರೀ ನಾವು ಬಂದು ಒಂದು 10 ನಿಮಿಷ ಅಲ್ಲಿಂದ ಹೊರಗೆ ಬರುತ್ತಾನ ಅಪ್ಪರ್ ಅನ್ನೋದು ಹಿಂದಡೆ ಅವ್ರ ತತ್ವ ಸಿದ್ಧಾಂತಗಳನ್ನ ಮನುಷ್ಯ ನೆಪ ಹಾಕ್ತಾರೆ. ಅತಿ ಆಸೆ ಮಾಡೋದು, ಮೋಸ ಮಾಡೋದು, ಒಬ್ಬರಿಗೆ ದುರ್ದೇಶದಿಂದ ಮಾತಾಡೋದು ಅದನ್ನು ಬಿಡಬೇಕು. ನಮ್ಮ ಕೆಲಸವನ್ನ ನಾವು ಮಾಡ್ಕೊತ ಹೋಗ್ಬೇಕು. ದೇವರ ಯಾರಿಗೆ ಏನು ಕೊಡಬೇಕು ಅದನ್ನು ಕೊಟ್ಟಿರ್ತಾನ. ಅದಕ್ಕೆ ನಾವೇನು ಹೇಳ್ತೀವಿ ಅಂತಂದ್ರೆ ಅವರಿಗೆ ಅತಿ ಆಸೆ ಪಡುವುದನ್ನು ಬಿಡಬೇಕು. ಅವ್ರ ತತ್ವ ಸಿದ್ಧಾಂತಗಳನ್ನ ನಡೆದ್ರೆ ಅವರ ಆತ್ಮಕ್ಕೆ ನಾವು ಶಾಂತಿ ಕೊಟ್ಟ ಹಂಗ ಅಂತ ಹೇಳಿ. ಬಳ್ಳೊಳ್ಳಿಗೆ ಸಿದ್ದೇಶ್ವರ ಸ್ವಾಮಿಗಳು ಹೆಂಗಪ್ಪ ಅಂತಂದ್ರ ನಮ್ಗ ಅಪಾರ ಒಂದು ದುಃಖ ಈ ಸದ್ಯಕ್ಕೆ ಅಂದ್ರೆ ಅಪಾರ ದುಃಖ ಆಗ್ಯದ. ದುಃಖ ಅಂದ್ರೆ ಏನು, ಸಂತೋಷದ ಸುದ್ದಿ. ಇವಾಗ ಬಿಜಾಪುರಕ್ಕೆ ಒಂದು ಮಾಣಿಕ್ಯ ದೀಪ್ತಿ ಅಂತ ಇವರು ಹೆಂಗ್ ದೀಪ್ತಿ ಅಪ್ಪ ಅಂತಂದ್ರ ಸಿದ್ದೇಶ್ವರ ಸ್ವಾಮಿಗಳು 2005ರಲ್ಲಿ ನಮ್ಮ ಬಳ್ಳೊಳ್ಳಿ ಗ್ರಾಮಕ್ಕೆ ಬಂದ್ರು. ಇಂಡಿ ತಾಲೂಕು ಬಳ್ಳೊಳ್ಳಿ ಗ್ರಾಮದಲ್ಲಿ ಬಂದು ಪ್ರವಚನ ಹೇಳಿದ್ರು. ಅವರ ಪವಾಡವಂತೂ ಪ್ರವಚನ ಹೇಳ್ದಕ್ರ ನಮ್ಗ ಅವಾಗ ಯುವಕರಿಗೆ ಒಂದು ಮಾದರಿ ಆಯ್ತು. ಮಾದರಿ ಆದ ತಕ್ಷಣ ನಾವೆಲ್ಲ ಏನ್ ಮಾಡಿದ್ವಿ, ಎಲ್ಲೇ ಇರ್ಲಿ ಅವರು 100 ಕಿಲೋಮೀಟರ್ 200 ಕಿಲೋಮೀಟರ್ ಅವ್ರ ಪ್ರವಚನ ಇದ್ರು ನಾವು ಯುವಕರ ಜೊತೆ ಎಲ್ಲ ಒಂದು ಸಂಘಟನೆ ಮಾಡ್ಕೊಂಡು ಯುವಕರು ಅವ್ರ ಪ್ರವಚನ ಕೇಳ್ಕೊಂಡು ಸ್ವಲ್ಪ ನಮ್ಮ ಜೀವನದಲ್ಲಿ ನಿತ್ಯ ಜೀವನದಲ್ಲಿ ನಾವು ಏನನ್ನ ಅಳವಡಿಸ್ಕೋಬೇಕು ಅನ್ನೋ ಎಲ್ಲ ಒಂದು ಯಾವುದೇ ಒಂದು ಕೆಲಸ ಆಗಲಿ, ಯಾವುದೇ ಒಂದು ಯಾರಿಗೆ ಯಾವುದೇ ತರ ಮಾತಾಡೋದಾಗಲಿ ಅವರ ಸಿದ್ದೇಶ್ವರ ಸ್ವಾಮಿಗಳಿಗೆ ನಾವು ಕಲ್ತಿದ್ದೀವಿ. ಮತ್ತು ಇನ್ನೊಂದೇನಪ್ಪಾ ಅಂತಂದ್ರ ಸಿದ್ದೇಶ್ವರ ಸ್ವಾಮಿಗಳು ನಮ್ಮ ಬಿಜಾಪುರ ಹೆಂಗಪ್ಪ ಅಂತಂದ್ರೆ ಸ್ವಾಮಿ ವಿವೇಕಾನಂದ ಒಂದು ತದ್ರೂಪಿದಂಗೆ ಇವರು. ನಡೆದಾಡುವ ವಿಶ್ವವಿದ್ಯಾಲಯ, ನಡೆದಾಡುವ ದೇವರು ಇವರು. ಸ್ವಾಮಿ ವಿವೇಕಾನಂದರು ನಡೆದಾಡುವ ದೇವರು ಅಂತ ಕರಿತರು. ಅದೇ ರೀತಿ ನಮ್ಮ ಸಿದ್ದೇಶ್ವರ ಸ್ವಾಮಿಗಳು ಕೂಡ ನಡೆದಾಡುವ ದೇವರು. ಸಿದ್ದೇಶ್ವರ ಸ್ವಾಮಿಗಳು ಒಂದು 50 ಮೀಟರ್ ನಮ್ಮಿಂದ ದೂರ ಇದ್ರು ನಾವು ನಮಸ್ಕಾರ ಇಲ್ಲಿಂದ ಮಾಡಬೇಕು. ಯಾಕಂದ್ರೆ ಅವ್ರ ಹತ್ರ ಜೋಬ್ ಇರಲಿಲ್ಲ, ಮತ್ತು ಅದೇ ರೀತಿಯಾಗಿ ಅವರಿಗೆ ನಮಸ್ಕಾರ ಮಾಡುವಂತಿರ್ಲಿಲ್ಲ. ಅವರ ಒಳ್ಳೆಯ ಗುಣಗಳು ಮತ್ತು ಅವರು ಗಿಡಗಳನ್ನು ಮತ್ತು ಪ್ರಕೃತಿ ಪರಿಸರ ಎಲ್ಲ ರೀತಿಗಳನ್ನು ಬೆಳೆಸಬೇಕಪ್ಪ ಅಂತಂದು ಯುವಕರಿಗಾಗಲಿ, ಜನಸಾಮಾನ್ಯ ರೈತರಿಗಾಗಲಿ ಎಲ್ಲರಿಗ ಮತ್ತು ಅಪಾರ ನಿನ್ನೆನೆ ಹೋಗಿದ್ದೇವೆ ನಾವು ದರ್ಶನ ಮಾಡಾಕ. ಒಂದು 2-3 ಡೇಸ್ ಹಿಂದೆನೇ ಏನಾಯ್ತು, ಅಲ್ಲೆಲ್ಲ ರೈತರಿಗಾಗಲಿ ಮತ್ತು ಭಕ್ತಾದಿಗಳಿಗೆ ಪ್ರಸಾದ ಮಾಡಿರು. ಆ ಪ್ರಸಾದ ಮಾಡೋ ಸಂದರ್ಭದಲ್ಲಿ ಏನಾಯ್ತಪ್ಪ ಅಂತಂದ್ರ ಅಲ್ಲಿ ಸಜಕ ಮಾಡಿದ್ರು. ಸಜಕ ಮಾಡೋ ಟೈಮಲ್ಲಿ ಎಲ್ಲ ನೀರಾಗಿತ್ತು. ಭಕ್ತಾದಿಗಳು ಕುಡುವ ಸಂದರ್ಭದಲ್ಲಿ ಏನಾಯ್ತಪ್ಪ ಅಂತಂದ್ರ ಅದು ಗಟ್ಟಿಯಾಗಿ ನಿಂತು. ಅವರ ಪವಾಡ ಎಂತ ಪವಾಡಪ್ಪ ಅಂತಂದ್ರ ಯಾರು ಮರೆಯಲಾಗ ಪವಾಡ. ನಾವು ಸಿದ್ದೇಶ್ವರ ಸ್ವಾಮಿಗಳು ಬಿಜಾಪುರ ಡಿಸ್ಟಿಕ್ ದಲ್ಲಿ ಅವರು ಹುಟ್ಟಬೇಕಂದ್ರೆ ನಾವು ಅಪಾರವಂತ ಮಾಣಿಕ್ಯ ಮಾಡಿರ್ಬೇಕು ನಾವು. ಹೀಗೆ ಅಲ್ಲಿ ಬರ್ತಾ ಇರುವಂತಹ ಭಕ್ತಾದಿಗಳು ಸಿದ್ದೇಶ್ವರ ಶ್ರೀಗಳನ್ನ ನೆನೆದು ಅವ್ರು ಮಾಡಿರುವಂತಹ ಸತ್ಕಾರ್ಯಗಳನ್ನ ನೆನೆದು ಕಣ್ಣೀರು ಹಾಕ್ತಾ ಇದ್ದಾರೆ. ಅವರ ಕೊನೆ ಬಾರಿಗೆ ಅವರ ಅಂತಿಮ ದರ್ಶನವನ್ನ ಪಡ್ಕೊಂಡು ಹೋಗ್ತಾ ಇದ್ದಾರೆ. ನಡೆದಾಡುವ ದೇವರು ಅಂತಲೇ ಭಕ್ತರು ಅವರನ್ನ ಪ್ರೀತಿಯಿಂದ ಕರೀತಾ ಇದ್ರು. ವಿಜಯಪುರದ ಜ್ಞಾನ ಯೋಗಾಶ್ರಮದ ಶ್ರೀ ಸಿದ್ದೇಶ್ವರ ಮಹಾಸ್ವಾಮೀಜಿ ಅವರ ಅಗಲಿಕೆಯಿಂದ ಅವರ ಭಕ್ತರಿಗೆ ಅತೀವವಾದಂತಹ ದುಃಖ ಆಗಿರುವಂಥದ್ದು. ನಿಸ್ವಾರ್ಥ ಸೇವೆ, ಮಮಕಾರಗಳಿಲ್ಲದೆ ಯಾರ ಹಂಗಿಗೂ ಒಳಗಾಗದೆ ಸರ್ವ ಜನರಿಂದಲೂ ಕೂಡ ಪ್ರೀತಿ ವಿಶ್ವಾಸದ ಖನಿಜವಾಗಿದ್ದಂತಹ ಶ್ರೀಗಳು ತಮ್ಮ ಗುರುಗಳ ಮಾರ್ಗದರ್ಶನದಲ್ಲಿಯೇ ಆಶ್ರಮದ ಚಟುವಟಿಕೆಗಳನ್ನು ಯಾವಾಗಲೂ ಮುಂದುವರಿಸಿಕೊಂಡು ಬಂದಂಥವರು. ಅವರ ಅಗಲಿಕೆಯಿಂದ ಒಂದು ರೀತಿ ನಾಡಿನ ಆಧ್ಯಾತ್ಮಿಕ ಕೊಂಡಿಯೊಂದು ಕಳಿಸಿದಂತಾಗಿದೆ ಅಂತ ಭಕ್ತರು ಕಣ್ಣೀರಿಡ್ತಾ ಇದ್ದಾರೆ. ಜ್ಞಾನ ಬೋಧನೆಯ ಲಾಭ ಪಡೆದು ಅವರ ಸನ್ಮಾರ್ಗದಲ್ಲಿ ನಡೆದಂಥ ಸಾಕಷ್ಟು ಜನ ಅವರ ಭಕ್ತಾದಿಗಳಿದ್ದಾರೆ. ಅವರ ಜ್ಞಾನ, ಅದರ ಖ್ಯಾತಿ ದೇಶ ವಿದೇಶಗಳಲ್ಲೂ ಕೂಡ ಪಸರಿಸಿರುವಂಥದ್ದು. ಹೀಗಾಗಿ ಅವರನ್ನು ಕಳ್ಕೊಂಡಂತಹ ಅಸಂಖ್ಯಾತ ಭಕ್ತರು ಆ ದುಃಖವನ್ನು ಭರಿಸಲಾಗದೆ ಕಣ್ಣೀರು ಹಾಕ್ತಾ ಅಲ್ಲಿ ಹೋಗ್ತಾ ಇರುವಂಥ ದೃಶ್ಯಗಳನ್ನು ನಾವು ಗಮನಿಸಬಹುದು. ಈಗ ಆಲ್ರೆಡಿ ಬೆಳಗ್ಗೆಯಿಂದ 1 ಲಕ್ಷಕ್ಕೂ ಅಧಿಕ ಮಂದಿ ಅವರ ಅಂತಿಮ ದರ್ಶನಕ್ಕೆ ಬಂದಿರುವಂಥದ್ದು. ನಾಡು ಕಂಡಂತಹ ಅಪರೂಪದ ಸಂತ ಸಿದ್ದೇಶ್ವರ ಶ್ರೀಗಳು. ಅವರು ಭೌತಿಕವಾಗಿ ಇಲ್ಲದೆ ಇರಬಹುದು, ಆದರೆ ಅವರು ಕೊಟ್ಟಂತಹ ಮಾರ್ಗದರ್ಶನ ಯಾವಾಗಲೂ ಕೂಡ ನಮ್ಮ ಜೊತೆ ಇರುತ್ತೆ ಅಂತ ಜನ ಅವರನ್ನ ನೆನೆದು ಕಣ್ಣೀರಿಡ್ತಿದ್ದಾರೆ. ಇನ್ನು ಶ್ರೀಗಳ ಭಕ್ತರೂ ಆಗಿದ್ದಂತಹ ನಿವೃತ್ತ ನ್ಯಾಯಮೂರ್ತಿ, ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳಾಗಿರುವಂತಹ AS ಪಚ್ಚಾಪುರೆ ಅವರು ನ್ಯೂಸ್ 18 ಜೊತೆ ಮಾತಾಡಿದ್ರು. ಬನ್ನಿ ನೋಡೋಣ. ಪಚ್ಚಾಪುರೆ ನಿವೃತ್ತ ನ್ಯಾಯಮೂರ್ತಿಗಳು, ಹೈಕೋರ್ಟ್, ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ಸಿದ್ದೇಶ್ವರ ಶ್ರೀಗಳು ಇಲ್ಲ, ಅವರು ಅಗಲಿದ್ದಾರೆ ಅಂತ ಕಲ್ಪನೆ ಮಾಡ್ಕೊಳ್ಳಿಕ್ಕೂ ಕೂಡ ತುಂಬಾ ಕಷ್ಟ ಆಗುತ್ತೆ. ನಡೆದಾಡುವ ದೇವರು ಅವರು ಇಡೀ ಸಮಾಜವನ್ನ ಅನಾಥರನ್ನಾಗಿ ಮಾಡೋಗಿದ್ದಾರೆ. ಆ ಭಾವ ಎಲ್ಲರಲ್ಲೂ ಕೂಡ ಇದೆ. ಯಾವ ರೀತಿಯಾಗಿ ನೀವು ನೆನಪಿಸ್ಕೊಳ್ತೀರಾ ಶ್ರೀಗಳನ್ನ ಅಂತ? ಹೌದು. ಅವರು ಅಪ್ಪಾಜಿಯವರು. ನಾನು ಸಾಮಾನ್ಯವಾಗಿ ಅವ್ರಿಗೆ ಸಿದ್ದೇಶ್ವರ ಸ್ವಾಮೀಜಿ ಅಂತ ನಂಗೆಲ್ಲ ಅಪ್ಪಾಜಿ ಅಂತ ಹೇಳ್ತೀನಿ. ನಾನು 1993ರಲ್ಲಿ ಜಿಲ್ಲಾ ನ್ಯಾಯಾಧೀಶನಾಗಿ ಇಲ್ಲಿ ಫಸ್ಟ್ ಅಪಾಯಿಂಟ್ಮೆಂಟ್
ಬಿಜಾಪುರಕ್ಕೆ ಆಯ್ತು. ಬಿಜಾಪುರಕ್ಕೆ ಅಪಾಯಿಂಟ್ಮೆಂಟ್ ಆದ ನಂತರ ಸುಮಾರು 15 ದಿವಸದೊಳಗೇನೆ ಅವರು ಆಶ್ರಮಕ್ಕೆ ಹೋಗಿದ್ದೆ. ಅಲ್ಲಿಂದ ಹೋಗಿ ಅವರ ಆ ಒಂದು ವ್ಯಕ್ತಿತ್ವ, ಅವರ ಆ ಸಾತ್ವಿಕ ವ್ಯಕ್ತಿತ್ವ, ಮುಖದೊಳಗೆ ನಮ್ಗೆ ಕಳೆ ಇತ್ತಲ್ಲ, ನನ್ನ ಇಷ್ಟ ಅವ್ರನ್ನ ಆಕರ್ಷಿತು. ಅಲ್ಲಿಂದ ಹಿಡ್ಕೊಂಡು ಸುಮಾರು 30 ವರ್ಷಗಳು ಆಯ್ತು. ಇಲ್ಲಿಂದ 93ರಿಂದ ಹಿಡ್ಕೊಂಡು ಇಲ್ಲಿ ತನಕ ನಾನು ರಿಜಿಸ್ಟ್ರಾರ್ ವಿಜಿಲೆನ್ಸ್ ಇದ್ದೆ, ರಿಜಿಸ್ಟ್ರಾರ್ ಜನರಲ್ ಇದ್ದೆ, ರಿಜಿಸ್ಟ್ರಾರ್ ಹೈಕೋರ್ಟ್ ಜಡ್ಜ್ ಆದ್ದೆ. ಜಯಲಲಿತಾ ಪ್ರಕರಣವನ್ನ ಮೊದಲ ಬಾರಿ ನನಗೆ ಅಲ್ಲಿ ಕರ್ನಾಟಕಕ್ಕೆ ಟ್ರಾನ್ಸ್ಫರ್ ಮಾಡಿದಾಗ ನನಗೆ ಕೊಟ್ಟರು. ಆ ಸಂದರ್ಭದೊಳಗೇನೆ ಅಪ್ಪಾಜಿ ಅವರು ನನಗ ಅಗ್ದಿ ಆತ್ಮೀಯರಾಗಿ ನನಗೆ ಎಷ್ಟು ಅವ್ರ ಶಿಷ್ಯರೊಳಗೆ ಎಷ್ಟೋ ಶಿಷ್ಯರು ಇದಾರಲ್ಲ, ಅವ್ರೊಳಗೆ ಒಬ್ಬ ಶಿಷ್ಯ ಅನ್ನುವಂತ ರೀತಿಯಲ್ಲಿ ನನ್ನನ್ನ ಅವರು ನೋಡ್ತಾ ಇದ್ರು. ಅಂತ ಒಂದು ದೇವರು ಅಂತ ಅಂತಾರಲ್ಲ, ನಿಜವಾಗಿಯೂ ನಾವು ದೇವ್ರನ್ನ ಕಂಡಿಲ್ಲ, ಆದ್ರೆ ಈ ಭೂಮಿ ಮೇಲೆ ಏನಾದ್ರೂ ದೇವರು ಅನ್ನೋರು ಇದಾರೆ ಅಂತಂದ್ರೆ ಅವರು ನಮ್ಮ ಅಪ್ಪಾಜಿ ಪರಮ ಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳು ಅಂತ ಹೇಳ್ಬೋದು. ಪ್ರತಿ ತಿಂಗಳಿಗೆ ಒಮ್ಮೆ ಅವರು ಒಂದು ತಿಂಗಳಿಗೆ ಒಂದೊಂದು ಪ್ರವಚನ ಮಾಡ್ತಿದ್ರು ಒಂದೊಂದು ಸ್ಥಳದೊಳಗೆ. ಆ ಪ್ರತಿಯೊಂದು ಸ್ಥಳಕ್ಕೂ ಸಹಿತ ಒಂದು ದಿವಸ ಆದ್ರೂ ಸಹಿತ ತಪ್ಪದೇ ನಾನು ನ್ಯಾಯಾಧೀಶ ಇದ್ದಾಗೂ ಆಯ್ತು, ಆ ನಂತರನೂ ಆಯ್ತು, ಅವರಿಗೆ ಹೋಗಿ ಭೇಟಿಯಾಗಿ 1 ದಿವಸ ಅಥವಾ 2 ದಿವಸ ಅವ್ರ ಪ್ರವಚನ ಕೇಳ್ಕೊಂಡು ಅವ್ರ ಪುಸ್ತಕಗಳನ್ನ ಯಾವ್ದಾದ್ರು ಬರೆದಿದ್ರೆ, ಅವರ ಆಡಿಯೋ ಕ್ಯಾಸೆಟ್ಸ್ ಇದ್ರೆ ತಗೊಂಡ್ ಬಂದು ಪ್ರತಿನಿತ್ಯ ನನ್ನ ಜೀವನದೊಳಗ ಆ ತತ್ವಗಳನ್ನ ಅಳವಡಿಸಿಕೊಳ್ಳಿಕ್ಕೆ ಬಹಳ ಪ್ರಯತ್ನ ಮಾಡಿದ್ದೆ ನಾನು. ನನ್ನ ವ್ಯಕ್ತಿತ್ವ ಬದಲಾವಣೆ ಆಗಲಿಕ್ಕೆ ಅವರೇ ಕಾರಣ ಅಂತ ಹೇಳ್ಬಹುದು. ಮೊದಲು ಒಂದ್ ಸ್ವಲ್ಪ ಬಹಳ ಶಾಯಿ ಇರ್ತಿದ್ದೆ, ಹೆಚ್ಚು ಮಾತಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಆದ್ರೆ ಆ ಒಂದು ಶಕ್ತಿಯನ್ನು ತುಂಬಿದವರು ಪರಮ ಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳು, ನನ್ನ ಅಪ್ಪಾಜಿಯವರು ಅಂತ. ಎಂತ ನನ್ನಲ್ಲಿ ಒಂದು ಸ್ವಲ್ಪ ಸಿಟ್ಟಿರ್ತಿತ್ತು. ಒಂದು ಉದಾಹರಣೆ ಹೇಳ್ಬೇಕು ಅಂತಂದ್ರೆ, ಜಯಲಲಿತಾ ಪ್ರಕರಣ ನಡೆದಾಗ ಅವರು ಒಂದು 4-5 ಮುದತಿಗೆ ಬರ್ಲಿಲ್ಲ, ಯಾರು ಜಯಲಲಿತಾ ಅವ್ರು ಬರ್ಲಿಲ್ಲ. ಆ ಕಾರಣ ನಾನು ಆ ವಕೀಲರಿಗೆ ಒಂದ್ ಸ್ವಲ್ಪ ಸಿಟ್ಟಿಗೆ ಬಂದೆ ಓಪನ್ ಕೋರ್ಟ್ ಒಳಗ. ಇದೇನ್ರಿ ಇದು, ಅವ್ರ ಮುಖ್ಯಮಂತ್ರಿಗಳಾದ್ರೆ ಏನಾಯ್ತು, ಕೋರ್ಟಿಗೆ ಬರ್ಬೇಕಲ್ಲ ಅಂತ ತಿಳ್ಕೊಂಡು ಸಿಟ್ಟಿಗೆ ಬಂದೆ ನಾನು. ಸಿಟ್ಟಿಗೆ ಬಂದಾಗ ಮರುದಿನ ಪೇಪರ್ದೊಳಗೆ ಬಂತು, ಏನು ನ್ಯಾಯಾಧೀಶರು ಸಿಟ್ಟಾಗಿ ದಿ ಜಡ್ಜ್ ಹ್ಯಾಸ್ ಬಿಕಮ್ ಆಂಗ್ರಿ ಅಂತ ತಿಳ್ಕೊಂಡು ನನಗಿಷ್ಟು ನೋವಾಯ್ತು. ಅಲ್ಲ, ಸಿದ್ದೇಶ್ವರ ಸ್ವಾಮಿಗಳ ಶಿಷ್ಯನಾಗಿ ನನ್ನಲ್ಲೇ ಕ್ರೋಧ ಅನ್ನುವಂತಹ ಒಂದು ವೀಕ್ನೆಸ್ ಇದೆಯಲ್ಲ, ಇದು ಇನ್ನೂ ತನಕ ನನ್ನ ಕಡೆ ಇದೆಯಲ್ಲ ಅಂತ ತಿಳ್ಕೊಂಡು ಆ ನಂತರ ನಾನು ಕ್ರೋಧ ಮಾಡುವುದನ್ನೇ ಬಿಟ್ಟು ಬಿಟ್ಟೆ ಅನ್ನುವಂಥದ್ದೊಂದು ಜೀವಂತ ಉದಾಹರಣೆ ನನಗೆ. ಅಂದ್ರೆ ಆ ಕ್ರೋಧವನ್ನು ಸಹಿತ ಹೊರಗೆ ತೆಗೆದು ನನ್ನನ್ನ ಒಂದು ಎಷ್ಟು ಪ್ರೀತಿಯಿಂದ ಎಲ್ಲರ ಜೊತೆ ಪ್ರೀತಿಯಿಂದ ಇರಬೇಕು, ಏನೇ ಹೇಳ್ಬೇಕಾದ್ರೂ ಪ್ರೀತಿಯಿಂದ ಮಾಡ್ಬೇಕು ಅನ್ನುವಂತ ಒಂದು ಬುದ್ಧಿಯನ್ನ ನಮಗ ಅವರು ನೀಡಿದ್ರು. ಪ್ರತಿ ವರ್ಷ ಅವ್ರ ಕಡೆ ಹೋದ್ರೆ, ಬ್ಯಾಸಗಿ ಸೂಟಿ ಇತ್ತು ಅಂತಂದ್ರೆ ಸುಮಾರು ಒಂದು 8-10 ದಿವಸ ಕಾಲ ಅವ್ರ ಕಡೆ ಇರ್ತಿದ್ದೆ. ಈ ನಿವೃತ್ತಿ ಆದ ನಂತರ ಸಹಿತ ಸುಮಾರು 1.5 ತಿಂಗಳ ಕಾಲ ಬಾಲ್ಗಾಂವದಲ್ಲಿ ಅವ್ರ ಆಶ್ರಮದಾಗಿದ್ರು. ಅದೇ ಬಾಲ್ಗಾಂವದೊಳಗೆ ನಾನು ಆಶ್ರಮದೊಳಗೆ ಅಲ್ಲೇ ಇದ್ದೆ. ಅವರೊಬ್ರು, ಏನ್ರಿ ನೀವು ಸಂಸಾರ ಬಿಟ್ಕೊಂಡು ಆರಾಮ್ ಎಷ್ಟಾಗಿ ಎಷ್ಟು ಖುಷಿಲೇ ಇರ್ತಿರಲ್ಲ ಇಲ್ಲಿ ಅಂತಂದ್ರ, ಅಲ್ಲ ರಪ್ಪಾಜಿ ನೀವು ದೇವ್ರಿದೇರಿ, ನಿಮ್ಮ ಹೊರತಾಗಿ ಮತ್ತೆ ಇನ್ನೇನದ ಜಗತ್ತಿನೊಳಗೆ ನಿಮ್ ಕೂಡ ಇರೋದನ್ನೇ ನಮ್ದು ಒಂದು ಸೌಭಾಗ್ಯ ಅಂತ ತಿಳ್ಕೊಬಹುದು. ಸುಮ್ಮನೆ ನಾನು ಏನೋ ನ್ಯಾಯಾಧೀಶ ಆಗಿ ಬಂದೆ, ಸಣ್ಣವನಿದ್ದಾಗೇನೆ ಒಂದು ವೇಳೆ ತಮ್ಮ ಪರಿಚಯ ನನಗೆ ಆಗಿತ್ತು ಅಂತಂದ್ರೆ ಒಬ್ರು ಶಿಷ್ಯರು ನಾನು ಇಲ್ಲೇ ಇರ್ತಿದ್ದೆ ನಿಮ್ ಜೊತೆ, ಆದ್ರೂ ಸಂಸಾರ ಜೀವನಕ್ಕೆ ಬಂದೆ ಅನ್ನುವಂತಹ ಮಾತನ್ನ ಅವರಿಗೆ ವ್ಯಕ್ತಪಡಿಸಿದಾಗ ಅವ್ರಿಗೆ ಎಷ್ಟು ಖುಷಿ ಆಗ್ತಿತ್ತು. ಅಪ್ಪಾಜಿ ಅದು ನನ್ನ ತಂದೆ ತಾಯಿ ಬಂಧು ಬಳಗ ಅಂತಂದ್ರೆ ಎಲ್ಲ ಅವರೇ ಅನ್ನುವಂತಹ ಒಂದು ಭಾವನೆಯನ್ನ ನನ್ನ ಜೀವನದೊಳಗೆ ನಾನು ಇದು ಮಾಡ್ಕೊಂಡೆ. ನನ್ನನ್ನು ಎಷ್ಟು ಪರಿವರ್ತನೆ ಮಾಡಿದ್ರು ಅಂತಂದ್ರೆ, ನನಗ ಈ ಸ್ಪಿರಿಚುಯಾಲಿಟಿ ಅಧ್ಯಾತ್ಮದ ಕಡೆ ಎಳೆದು ತಂದವರು, ಅಧ್ಯಾತ್ಮದ ಬಗ್ಗೆ ಏನಾದ್ರೂ ಒಂದ್ ಸ್ವಲ್ಪ ತಿಳಿಸಿದವರು, ಯೋಗ ಮತ್ತು ಪ್ರಾಣಾಯಾಮ ಮತ್ತು ಮೆಡಿಟೇಷನ್, ಧ್ಯಾನ, ಅದ್ರ ಬಗ್ಗೆ ನಾನು ಪ್ರತಿನಿತ್ಯನೂ ಸಹಿತ 93ರಿಂದ ಹಿಡ್ಕೊಂಡು ಇಲ್ಲಿವರೆಗೂ ಸಹಿತ ಮುಂಜಾನೆ 1 ತಾಸು ಧ್ಯಾನ ಮಾಡ್ಕೊಂಡೇನೆ ಅವ್ರ ನೆನಪಿನೊಳಗೇನೆ ಗುರು ಮತ್ತು ದೇವರೇ ಗುರು ದೇವರು ಅನ್ನುವಂತ ಒಂದು ಭಾವನೆ ಇಟ್ಕೊಂಡು ಬಂದಿದ್ದೇನೆ. ಅಂತ ಪುಣ್ಯಾತ್ಮರು ನಮ್ಮನ್ನ ಅಗಲಿದ್ದಾರೆ. ನಿಜವಾಗಿಯೂ ಸಹಿತ ನಮ್ಗೆ ಹೇಗಾಗಿದೆ ಅಂತಂದ್ರೆ, ಅವ್ರು ಅಗಲಿದಾರೋ ಇನ್ನು ಅಗಲಿಲ್ಲ ಅನ್ನುವಷ್ಟರ ಮಟ್ಟಿಗೆ ಅವ್ರ ಜ್ಞಾನದ ಬೆಳಕು ಎಲ್ಲಾ ಕಡೆ ತುಂಬಿದೆ. ಆದ್ರೂ ಸಹಿತ ಭೌತಿಕವಾಗಿ ನಮ್ಮನ್ನು ಬಿಟ್ಟು ಹೋಗಿದ್ದಾರೆ. ನಿಜಕ್ಕೂ ಭಯಂಕರ, ಬಹಳ ನೋವಾಗುತ್ತೆ ನಮ್ಗೆ. ಏನ್ ಮಾಡ್ಲಿಕ್ಕೆ ಆಗಲ್ಲ. ಆದ್ರೆ ಆ ದೇವರ ಇಚ್ಛೆಗೆ ನಮಗೂ ಏನ್ ಮಾಡ್ಲಿಕ್ಕೆ ಅಲ್ಲ. ಅದು ವೈಕುಂಠ ಏಕಾದಶಿ ದಿವಸ ಅಂದ್ರೆ ನೋಡಿ, ಅವರು ನಮ್ಮನ್ನ ದೇಹ ಬಿಟ್ಟದ್ದು ವೈಕುಂಠ ಏಕಾದಶಿ ದಿವಸ. ಅಂದ್ರೆ ವೈಕುಂಠದ ಮಾರ್ಗನೂ ಸಹಿತ ಅವರಿಗೆ ನೇರವಾಗಿ ಓಪನ್ ಆಗಿದೆ ಅನ್ನುವಂತಹ ಒಂದು ದೇವರೇನೆ ಅವರು ಈ ಭೂಮಿಗೆ ಬಂದಿದ್ರು. ಆ ದೇವರು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ಆದ್ರೂ ಸಹಿತ ನಮ್ಮ ಹೃದಯದೊಳಗೆ ಎಂದೂ ಅವರು ಶಾಶ್ವತವಾಗಿ ಇರ್ತಾರೆ, ನಾವು ಜೀವಂತ ಆಗಿರುವವರೆಗೂ ಅವ್ರು ಇರ್ತಾರೆ ಅನ್ನುವಂತ ಭಾವನೆ ನಂದು. ಅಷ್ಟು ಒಂದು ನಾನು ಕೆಲವರು ಮಾತನಾಡ್ತಿದ್ದನ್ನ ಕೇಳ್ತಾ ಇದ್ದೆ, ಸಾಕು ಈ ಜೀವನಕ್ಕೆ ಇಷ್ಟು ಜೀವನ, ಅಂದ್ರೆ ಈ ಜೀವಕ್ಕೆ ಇಷ್ಟು ಜೀವನ ಸಾಕು,
ಇನ್ನು ಮುಂದೊಂದು ಏನಾದರೂ ಜನ್ಮ ಅಂತಿದ್ರೆ ಅವಾಗ ನೋಡೋಣ ಅನ್ನುವ ರೀತಿಯಲ್ಲಿ ಆ ಮನಸ್ಥಿತಿಗೆ ಬಂದ್ಬಿಟ್ಟಿದ್ರು ಅನ್ನುವಂಥದ್ದನ್ನ ಕೇಳ್ತಾ ಇದೆ. ಹಾಗೆ ಸರ್, ನಿಮ್ಮ ಮಾತುಗಳನ್ನ ಕೇಳುವಂಥ ಸಂದರ್ಭದಲ್ಲಿ ಎಷ್ಟು ಪುಣ್ಯವಂತರು ಅಂತ ಅನಿಸ್ತಾ ಇದೆ. ಯಾಕೆಂದ್ರೆ ಸಾಧು ಸಂತರು ಅಂತ ಬಂದಂಥ ಟೈಮ್ನಲ್ಲಿ ಹೇಳ್ಕೊಳ್ಳಿಕ್ಕೆ ಸಾಧು ಸಂತರು ಸ್ವಾಮೀಜಿಗಳು ಅಂತ ಹೇಳ್ತೀವಿ. ಕಾಮ, ಕ್ರೋಧ, ಮದ, ಮತ್ಸರ, ಈ ಲೋಭ ಇದೆಲ್ಲದರಿಂದ ದೂರ ಇರುವಂತವ್ರನ್ನ ಸ್ವಾಮೀಜಿಗಳು ಅಂತ ಹೇಳ್ತೀವಿ. ಅದಕ್ಕೆ ತದ್ವಿರುದ್ಧವಾಗೇ ಇದ್ದಾರೆ ಆಲ್ಮೋಸ್ಟ್ ಎಲ್ಲ ಸ್ವಾಮೀಜಿಗಳು ಕೂಡ. ಮನುಷ್ಯ ಯಾವ ರೀತಿಯಾಗಿ ಇರಬೇಕು, ಸಾಧು ಸಂತರು ಯಾವ ರೀತಿಯಾಗಿ ಇರಬೇಕು ಅನ್ನೋದಕ್ಕೆ ಒಂದು ಮೇಲ್ಪಂಕ್ತಿಯನ್ನ ಹಾಕೊಟ್ಟಂತವ್ರು ಸಿದ್ದೇಶ್ವರ ಶ್ರೀಗಳು. ಅಂತದ್ದು ಒಂದು ವ್ಯಕ್ತಿತ್ವ ಇವರು. ನನ್ನ ಜಗತ್ತಿನೊಳಗೆ ಅವರ ಹೊರತಾಗಿ ಅಷ್ಟು ಪರಿಶುದ್ಧ ಆತ್ಮ ಅನ್ನೋದು ಅಥವಾ ಪರಮಾತ್ಮ ಅನ್ನೋದು ಬೇರೆ ಯಾರೂ ಇಲ್ಲ ಅನ್ನುವಂಥದ್ದು ನಿಖರವಾಗಿ ನಾನು ಹೇಳ್ಬೋದು. ಇನ್ನೊಂದು ಉದಾಹರಣೆ ಹೇಳ್ತೀನಿ. ನಾನು ಬೆಂಗಳೂರಿಗೆ ಜಿಲ್ಲಾ ನ್ಯಾಯಾಧೀಶ ಇದ್ದಾಗ, ಅಂದ್ರೆ ಜಯಲಲಿತಾ ಪ್ರಕರಣ ನಡೆಸು ಹೇಳಿದೊಳಗ ಅವ್ರು ಮನೆಗೆ ಬಂದಿದ್ರು. ಆ ವೇಳೆದೊಳಗ ಅವ್ರು ಬಟ್ಟೆ ಹಾಕೋತಿರಲ್ಲ, ಕೊಡೆ ಬಟ್ಟೆ ಅಂತಂತಾರ ಅದಕ್ಕೆ. ಬೆಂಗಳೂರೊಳಗೆ ಹುಡುಕಾಡಿ ಅವರಿಗೆ ಒಂದು ಲುಂಗಿ ಮತ್ತು ಒಂದು ಶರ್ಟಿನ ಬಟ್ಟೆ ತಗೊಂಡ್ ಬಂದೆ. ಆ ಬಟ್ಟೆ ಅಪ್ಪಾಜಿ ನಾನು ಇದನ್ನ ನನ್ನ ಪ್ರೀತಿಯಿಂದ ಕೊಡ್ತಾ ಇದ್ದೀನಿ, ಸ್ವೀಕಾರ ಮಾಡ್ರಿ ಅಂತಂದೆ. ಬೇಡ ನನಗೇನು ಬೇಡ, ನನಗೆ 2 ಬಟ್ಟೆ ಇದಾವೆ, ನನಗೇನು ಬೇಡ ಅಂತ ಹೇಳಿದ್ರು. ಆ ವೇಳೆದಾಗ ಅವ್ರಿಗೆ ಹೇಳಿದೆ, ನಾನು ಜೀವನದೊಳಗೆ ಎಂದೂ ಭ್ರಷ್ಟಾಚಾರ ಎಲ್ಲೂ ಅನ್ಯಾಯ ಮಾಡಿಲ್ಲ, ಪ್ರಾಮಾಣಿಕವಾಗಿ ದುಡಿದು ಪ್ರಾಮಾಣಿಕತೆಯಿಂದ ನಿಮ್ಗೆ ಕೊಡ್ತಾ ಇದ್ದೀನಿ. ಇಂಥ ಶಿಷ್ಯನ ಒಂದು ಕಾಣಿಕೆಯನ್ನು ನೀವು ಸ್ವೀಕಾರ ಮಾಡ್ತೀರಿ ಅಂತ ನೋಡ್ರಿ ಅಪ್ಪಾಜಿ, ನಿಮಗ್ ಬಿಟ್ಟಿದ್ದೆ, ನಾನು ಇನ್ ಹೆಚ್ಚು ಹೇಳೋದಿಲ್ಲ ಅಂತಂದೆ. ಆಯ್ತು ಕೊಟ್ಬಿಡಿ ಅಂತ ಹೇಳಿ ತಗೊಂಡ್ರು, ಸ್ವೀಕಾರ ಮಾಡಿದ್ರು. ಅದೇ ನನ್ನ ಜೀವನದೊಳಗೆ ಅದನ್ನ ಇನ್ನೂ ತನಕ ನನಗೆ ನೆನೆಸುತ್ತೆ. ಎಂತ ವ್ಯಕ್ತಿತ್ವ ಅವ್ರದ್ದು, ಅಂದ್ರೆ ಏನೂ ಬೇಡ ಅನ್ನುವಂತಹದ್ದೊಂದು ಭಾವನೆ ಯಾವ ಸ್ವಾಮಿಗಳಲ್ಲಿ ಇರುತ್ತೆ, ಯಾವ ಸಂತರಲ್ಲಿ ಇರುತ್ತೆ. ಅಂತ ಒಂದು ವ್ಯಕ್ತಿತ್ವ ಅವ್ರದ್ದು. ನಿಜವಾಗಿ ಅವರು ದೇವರನ್ನೇ ಅಂತ ಕೇಳ್ಬೋದು ಅಷ್ಟೇ. ದೇವರು ಕೊಡ್ತಾನೆ ಹೊರತಾಗಿ ಏನು ತಗೊಳ್ಳೋದಿಲ್ಲ ಅಂತಾರಲ್ಲ. ನಿಮ್ಮ ಮಾತುಗಳನ್ನ ಕೇಳಿಸ್ಕೊಳ್ತಾ ಇದ್ರೆ ಸಿದ್ದೇಶ್ವರ ಶ್ರೀಗಳನ್ನ ಹೋಲಿಕೆ ಮಾಡುವಂತ ಮತ್ತೊಬ್ಬ ಮನುಷ್ಯನೇ ಇಲ್ಲ. ಅಂದ್ರೆ ಸಂತರನ್ನ ಬಿಟ್ಬಿಡೋಣ, ಮನುಷ್ಯರೇ ಇಲ್ಲ ಯಾರು ಅನ್ನುವಂತ ರೀತಿಯಲ್ಲಿ ಭಾವನೆಗಳು ಜನರಿಗೆ ಬರ್ತಾ ಇರುವಂತದ್ದು. ತುಂಬಾ ಧನ್ಯವಾದ ಸರ್ ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಇನ್ನು ಸಿದ್ದೇಶ್ವರ ಶ್ರೀಗಳ ಜ್ಞಾನ ದೇಹ ಇಟ್ಟಿರುವ ವಿಜಯಪುರ ಸೈನಿಕ ಶಾಲೆಯತ್ತ ಭಕ್ತರ ದಂಡೆ ಹರಿದು ಬರ್ತಾ ಇದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಶರಣು ಹಂಪಿ ಮಾಹಿತಿ ನೀಡಿದ್ದಾರೆ, ಬನ್ನಿ ನೋಡೋಣ. ಖ್ಯಾತ ಪ್ರವಚನಕಾರರು, ನಡೆದಾಡುವ ದೇವರು ಸಿದ್ದೇಶ್ವರ ಶ್ರೀಗಳು ಇನ್ನು ನಮ್ಮ ಜೊತೆಗಿಲ್ಲ. ಭೌತಿಕವಾಗಿ ಇಲ್ಲದೇ ಇದ್ರು ಅವರ ಸನ್ಮಾರ್ಗಗಳ ಜೊತೆಗೆ ನಾವು ಮುಂದುವರಿಬೇಕಾಗಿದೆ. ಶ್ರೀಗಳ ಅಂತಿಮ ದರ್ಶನ ಪಡಿಲಿಕ್ಕೆ ವಿಜಯಪುರದ ಸೈನಿಕ ಶಾಲೆಯಲ್ಲಿ ಯಾವ ರೀತಿಯಾಗಿ ಜನ ಬರ್ತಾ ಇದ್ದಾರೆ ಅನ್ನುವಂಥ ದೃಶ್ಯಗಳನ್ನ, ಏರಿಯಲ್ ವ್ಯೂ ಅನ್ನ ತೋರಿಸುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಇದು ಎಕ್ಸಿಟ್ ಡೋರ್. ಇದು ಲೆಫ್ಟಿನೆಂಟ್ ಕರ್ನಲ್ ಅಜಿತ್ ಭಂಡಾರ್ಕರ್ ದ್ವಾರ. ಸೈನಿಕ ಶಾಲೆ ಮುಂಭಾಗದಲ್ಲಿ ಅಂದ್ರೆ 2 ರಸ್ತೆ ಇದೆ. ಅಂದ್ರೆ ಎಡಭಾಗದಿಂದ ಬಲಭಾಗಕ್ಕೆ ಬಂದು ಹೊರಗಡೆ ಹೋಗ್ಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ತುಂಬಾ ಸುಸಜ್ಜಿತವಾದಂತ ವ್ಯವಸ್ಥೆಯನ್ನ ಮಾಡ್ತಿರೋದು. ಜನರು ಕೂಡ ತಮ್ಮ ನೆಚ್ಚಿನ ಆರಾಧ್ಯ ದೈವ ಶ್ರೀಗಳ ಅಂತಿಮ ದರ್ಶನವನ್ನ ಪಡೆದು ಬರ್ತಿರುವಂತಹ ದೃಶ್ಯಗಳು ಕಂಡು ಬರ್ತಾ ಇದೆ. ಪ್ರತಿಯೊಂದು ಕೂಡ ನಿಮಗೆ, ಯಾಕಂದ್ರೆ ಬಿಸಿಲು ಹೆಚ್ಚಾಯ್ತಂದ್ರೆ ತೊಂದರೆ ಆಗುತ್ತೆ ಅಂತ ಹೇಳಿ ಶಾಮಿಯಾನದ ವ್ಯವಸ್ಥೆಯನ್ನು ಮಾಡಿದ್ದಾರೆ, ಕೆಳಗಡೆ ಕಾರ್ಪೆಟ್ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ, ಬ್ಯಾರಿಕೇಡ್ ವ್ಯವಸ್ಥೆ ಮಾಡಿದ್ದಾರೆ. ಆ ಬ್ಯಾರಿಕೇಡ್ ಒಳಗಡೆನೆ ಎಲ್ಲರೂ ಕೂಡ, ಸಾರ್ವಜನಿಕರೆಲ್ಲರೂ ಕೂಡ ಬರಬೇಕು. ಗಣ್ಯರಿಗೆ ಮತ್ತು ಸಂತರಿಗೆ, ಜಗದ್ಗುರುಗಳಿಗೆ, ಈಗ ಬೇರೆ ಬೇರೆ ರಾಜಕಾರಣಿಗಳಿಗೆ ಅವರಿಗೆ ಪ್ರತ್ಯೇಕವಾದಂತ ದ್ವಾರನೂ ಕೂಡ ಇದೆ. ಅವರಿಗೆ ಸಪರೇಟ್ ಎಂಟ್ರಿಯಲ್ಲೂ ಕೂಡ ಬರಲಿದ್ದಾರೆ. ನಿಮಗೆ ಆ ಮುಂಭಾಗದಲ್ಲೂ ಕೂಡ ಶ್ರೀಗಳ ಚಿತೆಗೆ ಅಗ್ನಿಸ್ಪರ್ಶ ಯಾರು ಮಾಡ್ತಾರೆ? ಸ್ವಾಮೀಜಿಗಳೇ ಅಂತಿಮ ತೀರ್ಮಾನ ಮಾಡ್ತಾರೆ. ನ್ಯೂಸ್ 18ಗೆ ವಿಜಯಪುರ ಡಿಸಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸ್ವಾಮೀಜಿ ಬರೆದಂತೆ ಅಂತ್ಯ ಸಂಸ್ಕಾರಕ್ಕೆ ಸಿದ್ಧತೆಗಳಾಗ್ತಾ ಇದೆ. ಶ್ರೀಗಳ ಚಿತೆಗೆ ಅಗ್ನಿಸ್ಪರ್ಶ ಯಾರು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಸ್ವಾಮೀಜಿಗಳೇ ಅಂತಿಮ ತೀರ್ಮಾನ ಮಾಡ್ತಾರೆ ಅಂತ ನ್ಯೂಸ್ 18ಗೆ ವಿಜಯಪುರ ಡಿಸಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈಗ ಅಂತ್ಯಕ್ರಿಯೆಗೆ ಬೇಕಾದಂತಹ ಎಲ್ಲ ಸಿದ್ಧತೆಗಳನ್ನ ಸ್ವಾಮೀಜಿಯ ಪತ್ರದಲ್ಲಿ ಏನು ಬರೆದಿದ್ರಲ್ಲ ಅದೇ ರೀತಿಯಾಗಿ ನಡೆಸಲಾಗ್ತಾ ಇದೆ. ಅಂತ್ಯಕ್ರಿಯೆಗೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಕೂಡ ಬರ್ತಾ ಇದ್ದಾರೆ, ಅವರ ದರ್ಶನವನ್ನ ಪಡ್ಕೊಳ್ತಾ ಇದ್ದಾರೆ. ಬೆಳಗ್ಗೆಯಿಂದ 3 ರಿಂದ 4 ಲಕ್ಷ ಭಕ್ತರಿಂದ ದರ್ಶನ ಆಗಿರುವಂಥದ್ದು. ಸಂಜೆ 5 ಗಂಟೆಯಿಂದ ಅಂತ್ಯ ಸಂಸ್ಕಾರ ಪ್ರಕ್ರಿಯೆಗಳು ನಡೆಯುತ್ತೆ. ಅಂತ್ಯ ಸಂಸ್ಕಾರಕ್ಕೆ ಶ್ರೀಗಳ ಭಕ್ತರಿಗೆ ನಿರ್ಬಂಧವನ್ನ ಹಾಕಲಾಗಿದೆ. ಈ ಕುರಿತಂತೆ ಡಿಸಿ ಅವರನ್ನ ನಮ್ಮ ಪ್ರತಿನಿಧಿ ಮಾತನಾಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಏನೇನು ಮಾಹಿತಿ ಕೊಟ್ಟರು ಬನ್ನಿ ನೋಡೋಣ. ನಿನ್ನೆ ಸಿದ್ದೇಶ್ವರ ಮಹಾಸ್ವಾಮಿಗಳು ಲಿಂಗೈಕ್ಯರಾದ ಹಿನ್ನೆಲೆಯಲ್ಲಿ ಇಂದು ಅವರ ಅಂತ್ಯ ಸಂಸ್ಕಾರ ನಡೀತಿರುವಂಥದ್ದು. ವಿಜಯಪುರ ಜಿಲ್ಲಾಧಿಕಾರಿಗಳಂತಹ ವಿಜಯಮಂತ್ರಿ ದಾನಮ್ಮನವರು ಸರ್ ಈಗ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸ್ತಿರುವಂಥದ್ದು. ಅಂತ್ಯ ಸಂಸ್ಕಾರ ಯಾವ ರೀತಿ ನಡೀತಿದೆ ಅಂತ ಅವರ ಜೊತೆ ಮಾತಾಡೋಣ. ಸರ್, ಈಗ ಅಂತ್ಯ ಸಂಸ್ಕಾರಕ್ಕೆ ಯಾವ ರೀತಿ ವ್ಯವಸ್ಥೆ ಮಾಡ್ಕೊಳ್ಳಾಗ್ತದೆ ಸರ್? ಈಗಾಗಲೇ ನಾವು ಸಾರ್ವಜನಿಕರ ದರ್ಶನಕ್ಕಾಗಿ ಸೈನಿಕ ಶಾಲೆಯಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಇದು ಮಧ್ಯಾಹ್ನ ಸುಮಾರು 3 ಗಂಟೆವರೆಗೆ ನಡೀತದೆ.
3 ಗಂಟೆ ನಂತರ ಅಲ್ಲಿ ಸಕಲ ಸರ್ಕಾರಿ ಗೌರವನ ಕೊಟ್ಟ ನಂತರ 4 ಗಂಟೆಗೆ ಅಲ್ಲಿ ಅಂತಿಮ ಯಾತ್ರೆ ಪ್ರಾರಂಭ ಆಗ್ತದೆ. ಸಂಜೆ 5 ಗಂಟೆಗೆ ಆ ಒಂದು ಪಾರ್ಥಿವ ಶರೀರ ಮತ್ತೆ ಪುನಃ ಈ ಆಶ್ರಮಕ್ಕೆ ಬರ್ತದೆ. ಬಂದ ನಂತರ ಇಲ್ಲಿ ವಿಧಿವಿಧಾನಗಳ ಮೂಲಕ ಕೊನೆಯ ಅಂತ್ಯಕ್ರಿಯೆಯನ್ನು ಮಾಡಲಾಗ್ತದೆ. ಇಲ್ಲಿ ಒಂದು ಸ್ಥಳದ ಅಭಾವ ಇರೋದ್ರಿಂದ ಈಗಾಗಲೇ ನಾವು ನಿನ್ನೆ ಮನವಿ ಮಾಡಿದ ಹಾಗೆ ಕೇವಲ ಮಠಾಧೀಶರು ಮತ್ತು ಗಣ್ಯ ವ್ಯಕ್ತಿಗಳು ಮಾತ್ರ ಅವಕಾಶ ಇರ್ತದೆ. ಹೀಗಾಗಿ ಸಾರ್ವಜನಿಕರು ಆದಷ್ಟು ತಮ್ಮ ಅಂತಿಮ ನಮನವನ್ನು ಈಗಾಗಲೇ ಏನು ಸೈನಿಕ ಶಾಲೆ ನಾವು ಏರ್ಪಾಡು ಮಾಡಿದ್ವಿ ಅಲ್ಲಿ ಸಲ್ಲಿಸಬೇಕು ಮತ್ತು ಮೆರವಣಿಗೆ ಸಂದರ್ಭದಲ್ಲಿ ಸಹ ರಸ್ತೆ ಬದಿಗಳು ನಿಂತುಕೊಂಡು ಸಹ ಸಲ್ಲಿಸಬೇಕು ಅಂತೇಳಿ ಈಗಾಗಲೇ ನಾವು ಮನವಿ ಮಾಡಿದೆ. ಇಲ್ಲಿ ಸ್ಥಳದ ಅವಕಾಶ ಈ ತರ ನಾವು ಕ್ರಮವನ್ನು ಕೈಗೊಂಡಿದ್ದೇವೆ. ಸರ್, ಅಂತ್ಯ ಸಂಸ್ಕಾರ ಯಾರು ಮಾಡ್ತಾರೆ ಅಂದ್ರೆ ಚಿತೆಗೆ ಅಗ್ನಿಸ್ಪರ್ಶ ಮಾಡೋದು ಯಾರು ನಿರ್ಧಾರ ಸರ್? ಇಲ್ಲ, ಈಗಾಗಲೇ ನಾವು ನಿನ್ನೆ ಹೇಳಿದ್ದೇವೆ. ಶ್ರೀಗಳು ಬರೆದಟ್ಟ ವಿಲ್ ಪ್ರಕಾರ ಅವರು ಅಗ್ನಿಸ್ಪರ್ಶವನ್ನು ಮಾಡಬೇಕಂತ ಹೇಳಿದ್ದಾರೆ. ಆ ಪ್ರಕಾರ ಇಲ್ಲಿರುವಂತಹ ಏನು ಮಠಾಧೀಶರ ಅಧ್ಯಕ್ಷರಿದ್ದಾರೆ ಅವರೆಲ್ಲ ತೀರ್ಮಾನಕೊಂಡಿದ್ದಾರೆ. ಆ ಪ್ರಕಾರ ಈ ಎಲ್ಲ ಒಂದು ಖಾಸಗಿ ಪ್ರಕ್ರಿಯೆ ಆಗೋದ್ರಿಂದ ಇದನ್ನ ಅವರೇ ನೆರವೇರಿಸ್ತಾರೆ. ಇದರಲ್ಲಿ ನಮ್ದು ಯಾವುದು ಪಾತ್ರ ಇರೋದಿಲ್ಲ. ಸರ್, ಈ ಭದ್ರತೆ ಸಂಬಂಧಪಟ್ಟಂಗೆ ಜೊತೆಗೆ ಈಗ ಇಲ್ಲಿ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬಾರ್ದು ಅಂತ ಮನವಿ ಮಾಡಿದ್ದಾರೆ, ಆದ್ರೂ ಬರ್ತಾ ಇದ್ದಾರೆ ಸರ್? ಇಲ್ಲ, ಈಗಾಗಲೇ ಮನವಿ ಮಾಡಿದ್ದೇವೆ. ಇಲ್ಲಿವರೆಗೆ ತಾವೆಲ್ಲ ನೋಡಿದ್ರಿ, ಯಾವುದೇ ರೀತಿಯ ಗೊಂದಲವಿಲ್ಲದೆ ಎಲ್ಲ ಭಕ್ತಾದಿಗಳು ಬಹಳಷ್ಟು ಸಹಕಾರ ಕೊಟ್ಟಿದ್ದಾರೆ. ನಮ್ಮ ಅಂದಾಜು ಪ್ರಕಾರ ಸುಮಾರು 3 ಲಕ್ಷ ಜನ ರಾತ್ರಿನೇ ದರ್ಶನ ತಗೊಂಡಿದ್ದಾರೆ. ಈಗಲೂ ಬೆಳಗ್ಗೆ ಸುಮಾರು 3 ರಿಂದ 4 ಲಕ್ಷ ತಗೊಂಡಿದ್ದಾರೆ. ಒಟ್ಟಾರೆ ಯಾವುದೇ ರೀತಿಯ ಲೋಪದೋಷ ಇಲ್ಲದೆ ನಡೀತಾ ಇದೆ. ನಮಗೆ ನಂಬಿಕೆ ಇದೆ ಭಕ್ತಾದಿಗಳು ನಮಗೆ ಯಾವುದೇ ರೀತಿ ಸಹಕಾರ ಕೊಡ್ತಾರಂತ. ನಾವು ಈಗಾಗಲೇ ಮನವಿಯನ್ನು ಮಾಡಿದ್ದೇವೆ ಮತ್ತು ವಿಶೇಷವಾಗಿ ಇದೇನು ಆಶ್ರಮದಲ್ಲಿ ಕೊನೆಯ ಹಂತದಲ್ಲಿ ಏನು ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸ್ತಾರೆ ಅವ್ರಿಗೆ ವಿಶೇಷ ನಾವು ಬಸ್ಗಳ ಮುಖೇನ ಅವ್ರನ್ನ ಇಲ್ಲಿ ಒಳಗೆ ತರುವಂಥ ಕೆಲಸ ಮಾಡ್ತಾ ಇದ್ದೇವೆ. ಇನ್ನಿತರೆ ಸಾರ್ವಜನಿಕರಿಗೆ ಈ ಆಶ್ರಮದ ಏನು ಒಂದು ದೂರದಿಂದಲೇ ನಾವು ಅವರಿಗೆ ಒಂದು ನಿರ್ಬಂಧವನ್ನು ಹಾಕ್ತೇವೆ. ಇದು ವಿಜಯಪುರ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ವಿಜಯ ಮಹಾಂತೇಶ್ವರ ಸರ್ ಅವರು ಮತ್ತು ಗುರುರಾಜ್, ನ್ಯೂಸ್ 18 ಕನ್ನಡ, ವಿಜಯಪುರ. ಸಂಜೆ ಅಂತ್ಯಕ್ರಿಯೆ ಆಗುವವರೆಗೂ ಭಕ್ತರಿಗೆ ಬೇಕಾದಂತಹ ದರ್ಶನದ ವ್ಯವಸ್ಥೆ ಇರಬಹುದು, ಅಂತ್ಯಕ್ರಿಯೆಗೆ ಬೇಕಾದಂತಹ ವ್ಯವಸ್ಥೆ ಇರಬಹುದು, ಇದೆಲ್ಲವನ್ನ ಬಹಳ ಅಚ್ಚುಕಟ್ಟಾಗಿ ನಿಭಾಯಿಸಲಾಗ್ತಾ ಇದ್ದು. ಈ ಕುರಿತಂತೆ ಸ್ವತಃ DCA ನ್ಯೂಸ್ 18 ಜೊತೆ ಮಾತಾಡಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಚಿಕ್ಕ ಬ್ರೇಕ್ ಆದ್ಮೇಲೆ.